ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಲಕ್ಷ್ಮೀ ನರಸಿಂಹನಿಗೂ ಒಂದು ವಿಶೇಷವಾದಂತಹ ಅವಿನಾಭಾವ ಇದೆ. ಹಾಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಿ ಎಲ್ಲಿ ಹುತ್ತಾ ಇದ್ದು ಅಲ್ಲಿ ನಾಗನ ಸಂಚಾರ ಇರುತ್ತೋ ಅದೊಂದು ವಿಶೇಷವೇ ಸರಿ. ಭೂಲೋಕವೆಲ್ಲ ನಿನ್ನ ಕೀರ್ತಿ ಹಾಡು, ಭಕ್ತರ ಕಣ್ಣ ತುಂಬ ಮೂರ್ತಿ ನೋಡು, ನಮ್ಮೆದೆಯಾಗಲಿ. ಸಂತಾನಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರಲಿ, ಮನುಷ್ಯನ ಕಣ್ಣುಗಳಿಗೆ ಸಂಬಂಧಪಟ್ಟಂತ ಯಾವುದೇ ಸಮಸ್ಯೆ ರೋಗ ಲಕ್ಷಣಗಳಿದ್ರೂ ಈ ಮಹಾಮೃತ್ತಿಗೆ ಪ್ರಸಾದದಿಂದ ಅವರಿರ್ತಕ್ಕಂಥ ರೋಗ ಲಕ್ಷಣಗಳನ್ನ ದೂರ ಮಾಡ್ಕೊಳ್ಬಹುದು. ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಸ್ವಾಹಾ. ಪ್ರತಿಯೊಬ್ಬರು ಮನೆ ಮಕ್ಕಳನ್ನು ಸಹಿತ ಜ್ಞಾನವಂತರನ್ನು ಮಾಡಿ, ವಿದ್ಯಾವಂತರನ್ನು ಮಾಡಿ, ಬುದ್ಧಿವಂತರನ್ನು ಮಾಡಿ, ಸಂಸ್ಕಾರವಂತರನ್ನು ಮಾಡಿ ಅಂತಕ್ಕಂಥದ್ದು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರತಿನಿತ್ಯದ ಮಾತು. ವೀಕ್ಷಿಸಿ ವಿಶೇಷ ಮಹರ್ಷಿವಾಣಿ ನಾಳೆ ಬೆಳಗ್ಗೆ 8ಕ್ಕೆ. ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ ಬ್ರಹ್ಮಚಾರಿಣ್ಯನುತ್ತಮ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ವೈಶಾಖ ಮಾಸದ ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋಪಾವರ್ ಬೈ ಲಲಿತಾ ಜ್ಯುವೆಲ್ಲರಿ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತಬಿಂದುವನ್ನು ಸೇವಿಸಬೇಕು. ಅಮೃತಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿಯೂ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಮತ್ತು ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯು ಕೇರ್ ಅಂದರೆ ಅದು ಲವಣ ತೈಲಂ ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು ಅಂತ ಹೇಳ್ತಾ ಇವತ್ತು ಶುಭ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಏನೆಲ್ಲ ವಿಶೇಷ ವಿಚಾರಗಳನ್ನ ಗುರುಜಿ ತಿಳಿಸ್ಕೊಡ್ತಾರೆ, ರಾಷ್ಟ್ರಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋಣ ಗುರುಜಿಯವರಿಂದ. ಇಷ್ಟಲ್ಲದೆ ಇನ್ನು ನಿಮ್ಮ ಸ್ವರತರಂಗದ ಮುಖಾಂತರ ಮತ್ತು ನೀವು ಕಳಿಸುವಂಥ ನಿಮ್ಮ ಸ್ಪಷ್ಟವಾದ ಕಣ್ಣ ರೇಖೆಗಳ ಮುಖಾಂತರ ಕೂಡ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಗುರುಜಿಯಿಂದ ತಿಳ್ಕೊಳ್ಳೋಣ. ಇನ್ನು ಪ್ರತಿದಿನ ಸಂದೇಶವನ್ನು ಏನು ನೀಡ್ತಾರೆ ಶ್ರೀನಿವಾಸ್ ಶರ್ಮಾ ಅವರು ಕೂಡ ಅಂತ ಕೂಡ ತಿಳ್ಕೊಳ್ಳೋಣ. ಇದಲ್ಲದೆ ಇನ್ನು ಗುರುಜಿಯವರನ್ನ ನೀವು ಭೇಟಿಯಾಗಬೇಕು ಅಂತ ಅಂದರೆ ಮತ್ತು ಶ್ರೀನಿವಾಸ್ ಶರ್ಮಾ ಅವರನ್ನ ನೇರವಾಗಿ ವೈಯಕ್ತಿಕವಾಗಿ ಅವರ ಆಶ್ರಮದಲ್ಲಿಯೇ ಭೇಟಿಯಾಗಬೇಕು ಅಂದರೆ ಅದಕ್ಕೆ ಇರುವಂಥ ದೂರವಾಣಿ ಸಂಖ್ಯೆಗಳನ್ನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆಗಳು. ಇನ್ನು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಬೇಕು ಅಂದರೆ 9980520171 9980520171. ಇದು ಶ್ರೀನಿವಾಸ್ ಶರ್ಮಾ ಅವರನ್ನ ಭೇಟಿಯಾಗಲಿಕ್ಕೆ ಇರುವಂಥ ಅಪಾಯಿಂಟ್ಮೆಂಟ್ ದೂರವಾಣಿ ಸಂಖ್ಯೆ. ಭೇಟಿಯಾಗುವಂಥ ಸಮಯ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಖಂಡಿತವಾಗಿಯೂ ಅವರನ್ನು ಭೇಟಿಯಾಗಿ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಇನ್ನು ನಾಳೆ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ಬಾಗಲೂರು ಬಳಿ ಇರುವಂತಹ ಮಿಟ್ಟಿಗಾನಹಳ್ಳಿಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದಿವ್ಯ ಸಾನ್ನಿಧ್ಯದಲ್ಲಿ ಕುಂಭಾಭಿಷೇಕ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ದಿವ್ಯ ಸಾರ್ಥದಲ್ಲಿ ಇಲ್ಲಿನ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀನಿವಾಸ್ ಶರ್ಮಾ ಅವರು ಜೊತೆಗೆ ಗುರುಜಿಯವರು ಸಾಂಪ್ರದಾಯಿಕ ಆಚಾರ ವಿಚಾರಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರೇನು ಮಾತನಾಡಿದ್ದಾರೆ ಮತ್ತು ಕಾರ್ಯಕ್ರಮ ಹೇಗಿತ್ತು ಅನ್ನೋದನ್ನು ನಾಳೆ
ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನೀವು ವೀಕ್ಷಿಸಬಹುದು. ಇದಾದ ನಂತರ ಬೆಂಗಳೂರಿನ ಯಲಹಂಕ ನ್ಯೂಟೌನ್ನಲ್ಲಿ ಇರುವಂತಹ ಮಹೇಶ್ವರಮ್ಮ ದೇವಾಲಯದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾದಂತಹ ಕುಂಭಾಭಿಷೇಕ ಮಹೋತ್ಸವದ ದೃಶ್ಯಗಳನ್ನು ಕೂಡ ನೀವು ತಪ್ಪದೇ ವೀಕ್ಷಿಸಿ ನಾಳೆ ಶನಿವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಇನ್ನು ಭಾನುವಾರ ನಿಮಗೆ ಗೊತ್ತೇ ಇದೆ, ರಾಶಿ ಫಲಗಳನ್ನು ಕೂಡ ಶ್ರೀನಿವಾಸ್ ಶರ್ಮಾ ಅವರು ತಿಳಿಸ್ಕೊಡ್ತಾರೆ ಮತ್ತು ವಿಶೇಷವಾದಂತಹ ಅನುಷ್ಠಾನಗಳನ್ನ ಕೂಡ ತಿಳಿಸ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಶುಭ ಶುಕ್ರವಾರದ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ ಸ್ವರಸರ್ವಜ್ಞ ದರ್ಪಣಾಂಜನ ಚಕ್ಷುರ್ಮತಿ ವಿದ್ಯಾನಿಪುಣ ಶ್ರೀ ವಿದ್ಯೋಪಾಸಕ ರತ್ನ ಅಥರ್ವಣ ಪರಿಹಾರ ಪ್ರವೀಣ ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಜೊತೆಗೆ ಅವರ ಸುಪುತ್ರ ಶ್ರೀನಿವಾಸ್ ಶರ್ಮಾ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಸ್ತೆ ಅಸ್ತು ಮಹಾಮಾಯೇ ಶ್ರೀಪೀಠೆ ಸರ್ವೋಜಿತೇಂ ಶಂಖಚಕ್ರಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದ ನಮಸ್ತಸ್ಯೈ 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 ನಮೋ ನಮಃ. ಹರಿಂ ಕರಾಸನಗರ್ಭದಾಂ ನಲಸುಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾಣೀಂ ಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಶ್ರೀಂ ಅಂಬಾಯ ನಮಃ. ಪದ್ಮಾರ್ಣೆ ಪದ್ಮೋಯ್ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೇ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ತಾ ವಿಫಲಕಟಿತಡಿ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಗಂಧಧ್ವಾರಾಂಧರಾದರ್ಶ ನಿತ್ಯಪುಷ್ಠಾಂಗರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತ್ವಾಮಿಹೋಪತ್ವಯೇ ಶ್ರಿಯಂ ಅಂಬಾಯ ನಮಃ. ಜಗದಂಬಿಕಾಯ ನಮಃ. ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೇ ನಮಃ. ನವದುರ್ಗಾಯ ನಮಃ. ಓಂ ತ್ರಿಕಾಲಗ್ನಸಂಪನ್ನೇ ನಮಃ. ಭುವನೇಶ್ವರಿ ನಮಃ. ಬ್ರಾಹ್ಮ್ಯೇ ನಮಃ. ಮಾಹೇಶ್ವರಿ ನಮಃ. ಕೌಮಾರ್ಯೇ ನಮಃ. ಓಂ ವೈಷ್ಣವ್ಯೇ ನಮಃ. ವಾರಾಕ್ಯೇ ನಮಃ. ಇಂದ್ರಾಣ್ಯೇ ನಮಃ. ಚಾಮುಂಡಾಯ ನಮಃ. ಓಂ ಚಂಡಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ನಮಃ. ಓಂ ಲಲಿತಾಯ ನಮಃ. ದುರ್ಗಾಯ ನಮಃ. ಗಣಪತೇ ನಮಃ. ಓಂ ಗ್ರಾಮಿಣೇ ನಮಃ. ಓಂ ಗಣಾಧ್ಯಕ್ಷಾಯ ನಮಃ. ಗಣಸ್ವರೂಪಿಣೇ ನಮಃ. ಓಂ ಗಣವಲ್ಲಭಾಯ ನಮಃ. ಗಣೇಶ್ವರಣ್ಯೇ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ನಿಮ್ಮ ಮನೋಕಾಮನೆಗಳು ಶೀಘ್ರವಾಗಿ ಸಿದ್ಧಿಯಾಗಲಿ. ಶುಭ ಶುಕ್ರವಾರ ಬಂತು ಅಂದರೆ ಪ್ರತಿಯೊಬ್ಬರ ಮನೋಕಾಮನೆಗಳ ಸಿದ್ಧಿಗಾಗಿ ತಾವು ಮನೆಯಲ್ಲೇ ಕೂತು ಸಂಕಲ್ಪವನ್ನು ಮಾಡಿ ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು. ಹಾಗೆ ಶುಕ್ರವಾರ ಬಂತು ಅಂದರೆ ದೇವಿಯನ್ನು ಪ್ರಾರ್ಥನೆ ಮಾಡಿ ಒಂದಷ್ಟು ಜನ ಸುಮಂಗಲೆಯರಿಗೆ ಮಂಗಳ ದ್ರವ್ಯಗಳನ್ನು ಕೊಟ್ಟು ಒಂದು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು. ಏನೇ ಆದರೂ ಒಂದಿಷ್ಟು ಅರಿಶಿನ ಕುಂಕುಮ, ಒಂದು ಬೆಟ್ಟ ಅರಿಶಿನ ಕುಂಕುಮ ಅಂತ ಹೇಳ್ತಾರೆ, ಅಥವಾ ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು, ಒಂದಷ್ಟು ಹೂಗಳನ್ನು ತಂದು ನಿಮ್ಮ ಮನೆಯ ದೇವರಿಗೆ ಪೂಜೆ ಆದ ನಂತರ ಅದನ್ನು ಸುಮಂಗಲೆಯರಿಗೆ ಕೊಡ್ತಕ್ಕಂಥದ್ದು, ಅವರಿಂದ ನೀವು ಅರಿಶಿನ ಕುಂಕುಮವನ್ನು ತೆಗೆದುಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಅದು ಹೆಚ್ಚಿನ ಫಲವನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥದ್ದು. ಯಾಕೆಂದರೆ ಅದರಲ್ಲಿ ಅಂತಹ ಒಂದು ಶಕ್ತಿ ಇದೆ. ಕುಂಕುಮ ಮತ್ತು ಅರಿಶಿಣದಿಂದಲೇ ತಯಾರಾಗುವಂಥದ್ದು ಕುಂಕುಮ, ಅರಿಶಿಣದಿಂದಲೇ ತಯಾರಾಗುವ ಕುಂಕುಮ. ಆದರೆ ಅರಿಶಿನ ಕುಂಕುಮ ಎಂಬತಕ್ಕಂಥ ಹೆಸರಿನಿಂದ ವಿರಾಜಮಾನಾಗಿ ರಾರಾಜಿಸ್ತಕ್ಕಂಥದ್ದು ಮಂಗಳ ದ್ರವ್ಯಗಳು ಎಂಬತಕ್ಕಂಥ ನಾಮಾಂಕಿತದಿಂದ ಹೆಸರುವಾಸಿ ಆಗಿರತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ನೀವು ಪ್ರತಿದಿನದ ಸಂದೇಶವನ್ನು ತಿಳಿಸಿ. ಹೌದು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೇ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶುಕ್ರವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ತಾಯಿಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತೀನಿ. ಇನ್ನು ಇವತ್ತು ಶುಕ್ರವಾರ, ನಾಳೆ ಶನಿವಾರ, ನಾಳಿದ್ದಿನ್ನೇನಪ್ಪ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಈ ಬಾರಿ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಈ ಭಾನುವಾರ ಬಹಳ ವಿಶೇಷವಾಗಿರ್ತಕ್ಕಂಥ ಕನ್ನಿಕಾ ಪರಮೇಶ್ವರಿ ದೇವಿ ತಾಯಿ ವಾಸವಿ ಜಯಂತಿ. ಆ ತಾಯಿಯ ಒಂದಷ್ಟು ಕಥಾಶ್ರವಣ, ಅದರ ಜೊತೆಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಗಿಡಮೂಲಿಕೆ
ಆಯುರ್ವೇದದ ಔಷಧಿ ಅಂತಲೂ ಹೇಳ್ಬೋದು, ಒಂದು ಅದ್ಭುತವಾಗಿರ್ತಕ್ಕಂಥ ವನಸಿರಿ ಅಂತಲೂ ಹೇಳ್ಬೋದು. ಆದರೆ ಈ ವನಸಿರಿಯನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ನಿಮಗೆ ಕಾಡು ಮೇಡು ಎಲ್ಲ ಸುತ್ತಕ್ಕಂಥದ್ದೇನು ಬೇಡ. ಆದರೆ ನಿಮ್ಮ ವಾಸ್ತುಗೃಹದ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ಇಷ್ಟು ದಿವಸ ನಾನು ನಿಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ವನಸಿರಿಗಳಲ್ಲಿ ಗಿಡನೋ ಬಳ್ಳಿನೋ ಎಲೆನೋ ತಿಳಿಸ್ಕೊಟ್ಟಿದ್ದೇನೆ. ಆದರೆ ಈ ಭಾನುವಾರದ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ವನಸಿರಿ ಒಂದು ಪುಷ್ಪ. ಆ ಪುಷ್ಪ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಪುಷ್ಪ ಅಂದರೆ ಸಾಧಾರಣವಾಗಿ ತಾವೆಲ್ಲರೂ ಕೂಡ ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ನೋಡ್ತಾನೆ ಇರ್ತೀರ. ಆ ಪುಷ್ಪನ ಸಾಧಾರಣವಾಗಿ ಕಾಣಿಸ್ತಕ್ಕಂಥದ್ದೇ. ನಮ್ಮ ಬೆಂಗಳೂರಂತೂ ನಿಜಕ್ಕೂ ಬಹಳ ವಿಶಾಲವಾಗಿರ್ತಕ್ಕಂಥದ್ದು. ಎಲ್ಲ ಕಡೆ ಈಗ ಗ್ರೀನು, ಯಾಕೆಂದರೆ ಮೊದಲೆಲ್ಲ ಭಾಳ ಹಸಿರಾಗಿತ್ತು ಬೆಂಗಳೂರು, ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಆದರೂ ಕೂಡ ಆ ಒಂದು ಹಸಿರು, ಆ ಒಂದು ಸಿರಿ ಎಲ್ಲವೂ ಕೂಡ ಈಗಲೂ ಹಾಗೆ ಇರೋದ್ರಿಂದ ಈ ಒಂದು ಗಾರ್ಡನ್ ಹತ್ರನೋ ಇಲ್ಲಾಂದರೆ ಪಾರ್ಕ್ಗಳ ಹತ್ರನೋ ತಾವು ಆ ಒಂದು ಹೂವನ್ನು ನೋಡ್ಬೋದು. ಆ ಹೂವಿನ ಹೆಸರನ್ನು ಮಾತ್ರ ನಾನು ನಿಮ್ಮ ಯಾರಿಗೂ ಕೂಡ ಹೇಳೋದಿಲ್ಲ. ಆದರೆ ಒಂದಂತೂ ಹಿಂಟ್ ಕೊಡ್ತೀನಿ, ಅಂದರೆ ಒಂದೇ ಒಂದು ಸಣ್ಣ ಸೂಚನೆಯನ್ನು ಕೊಡ್ತೀನಿ. ಏನಪ್ಪ, ಆ ಹೂವಿಗೂ ಪರಮೇಶ್ವರನಿಗೂ ಅದ್ಭುತವಾಗಿರ್ತಕ್ಕಂಥ ಒಂದು ನಂಟಿದೆ. ಆ ಹೂವಿಗೂ ಪರಮೇಶ್ವರನಿಗೂ ಅದ್ಭುತವಾಗಿರ್ತಕ್ಕಂಥ ಒಂದು ನಂಟು. ಆ ಹೂವಿಗೆ ನಂದಿ ಅಂತ ಹೆಸರು ಕೂಡ ಇದೆ. ಆ ಹೂವಿಗೆ ನಂದಿ ಅಂತ ಹೆಸರು ಕೂಡ ಇದೆ. ಈಗಾಗಲೇ ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು. ಆದರೆ ಗೊತ್ತಿಲ್ಲದೆ ಇರೋರಿಗೆ ಈಗಾಗಲೇ ತಲೆಯಲ್ಲಿ ಒಂದು ಸ್ವಲ್ಪ ಲೈಟಾಗಿ ಹುಳ ಬಿಟ್ಟಂಗಿರುತ್ತೆ. ಹೌದು, ಭಾನುವಾರದ ಸಂಚಿಕೆವರೆಗೂ ಕಾಯಿರಿ. ಭಾನುವಾರದ ಕಾರ್ಯಕ್ರಮದ ದಿವಸ ನಿಮ್ಮೆಲ್ಲರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಆ ಪುಷ್ಪದ ಪರಿಚಯವನ್ನು ನಿಮ್ಮೆಲ್ಲರಿಗೂ ಕೂಡ ನಾನು ಎಲ್ಲರಿಗೂ ಕೂಡ ತಿಳಿಯೋ ರೀತಿ, ಎಲ್ರಿಗೂ ಕೂಡ ಗೊತ್ತಾಗೋ ರೀತಿ ಮಾಡ್ತಾ ಇದ್ದೀನಿ. ಅದನ್ನು ಪರಿಚಯಿಸ್ತಕ್ಕಂಥ ಅವಶ್ಯಕತೆ ಏನೂ ಇಲ್ಲ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಆದರೆ ಒಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ ನಿಮ್ಮೆಲ್ರಿಗೂ ಕೂಡ ಆ ಒಂದು ಪುಷ್ಪವನ್ನು ತೋರಿಸ್ಬೇಕು ಅಂತ ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೇನೆ. ಭಾನುವಾರದ ಕಾರ್ಯಕ್ರಮ ಅಂದ್ರೇ ಒಂದು ಅಚ್ಚುಮೆಚ್ಚು. ಭಾನುವಾರದ ಕಾರ್ಯಕ್ರಮದಲ್ಲಿ ತಪ್ಪದೇ ಈ ಭಾನುವಾರದ ಕಾರ್ಯಕ್ರಮವನ್ನು ವೀಕ್ಷಿಸಿ. ಯಾಕೆ ಅಂದರೆ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಆಯುರ್ವೇದ ಔಷಧಿಯ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ಆ ಒಂದು ಪುಷ್ಪವನ್ನು ನಿಮ್ಮೆಲ್ಲರಿಗೂ ಕೂಡ ಪರಿಚಯವನ್ನು ಮಾಡಿಸ್ತಾ ಇದ್ದೇನೆ. ವಾಸವಿ ಜಯಂತಿ ಅದ್ಭುತವಾಗಿರ್ತಕ್ಕಂಥ ಕಥಾಶ್ರವಣವನ್ನು ಕೂಡ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ. ಅದರ ಜೊತೆಗೆ ಇನ್ನು ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿರ್ತಕ್ಕಂಥದ್ದೇ ರಾಶಿಫಲ. ರಾಶಿಫಲವನ್ನು ಬಿಡ್ತೀವಾ? ಬಿಡೋ ಮಾತೇ ಇಲ್ಲ. ಯಾಕೆಂದರೆ ನಿಮ್ಮೆಲ್ಲರಿಗೂ ಕೂಡ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ಅಂತಹ ರಾಶಿಫಲವನ್ನು ಕೂಡ ಈ ಭಾನುವಾರದ ಕಾರ್ಯಕ್ರಮದಲ್ಲಿ ನಡೆಸ್ತಾ ಇರ್ತಕ್ಕಂಥದ್ದೇ. ನಿಮ್ಮೆಲ್ಲರಿಗೂ ಕೂಡ ಅದ್ಭುತವಾಗಿ, ಬಹಳ ವಿಶೇಷವಾಗಿ, ಸವಿಸ್ತಾರವಾಗಿ ರಾಶಿಫಲವನ್ನು ತಿಳಿಸ್ತಾ ಇರ್ತಕ್ಕಂಥದ್ದು ಇದೆ. ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ, ಇನ್ನು ಪ್ರತಿನಿತ್ಯದ ಸಂದೇಶ ನೋಡಿ. ಒಂದು ದೀಪ, ಅದು ಯಾವತ್ತೂ ಕೂಡ ಮಾತಾಡೋದಿಲ್ಲ, ಆದರೆ ಅದರ ಬೆಳಕು ಅದನ್ನು ಪರಿಚಯ ಮಾಡಿಕೊಳ್ಳುತ್ತೆ. ದೀಪದ ಕೆಲಸ ಏನಪ್ಪ ಅಂದರೆ, ಆ ದೀಪದ ಜ್ಯೋತಿ, ಆ ಬೆಳಕಿನಿಂದ ಒಂದಷ್ಟು ಜ್ಞಾನವನ್ನು, ಆ ಒಂದು ಬೆಳಕನ್ನು ಪಸರಿಸ್ತಕ್ಕಂಥದ್ದು. ನಮಗೆ ಕತ್ತಲಿನಲ್ಲಿ ಆ ಒಂದು ಬೆಳಕಿನಿಂದ ನಮ್ಮ ಕಣ್ಣಿಗೆ ಏನೇನೆಲ್ಲ ಕಾಣಿಸ್ಬೇಕು, ಆ ಕ್ಷಣ ಅಲ್ಲಿ ಎದುರುಗಡೆ ಇರತಕ್ಕಂಥ ವಸ್ತುಗಳು ಏನೆಲ್ಲ ಕಾಣಿಸ್ಬೇಕಾದ್ರೂ ಕೂಡ ಕತ್ತಲಲ್ಲಿ ಒಂದು ಬೆಳಕಿದ್ದಾಗ ಮಾತ್ರ. ಬರೀ ನೀವು ಕತ್ತಲಲ್ಲಿ ಒಂದು ದೀಪವನ್ನು ಹಚ್ಚಿಟ್ಕೊಳ್ಳಿ, ಒಂದು ಬೆಂಕಿಯನ್ನು ಹಚ್ಚಿಲ್ದಿರ ನಿಮ್ಮ ಕೈಯಲ್ಲಿ ದೀಪ ಇದೆ ಅಂದರೆ ಅಲ್ಲಿ ದೀಪ ಇದೆ ಅಂತ ನಿಮಗೆ ಗೊತ್ತಾಗತ್ತಾ? ಇಲ್ಲ ನಿಮ್ಮ ಎದುರುಗಡೆ ದೀಪ ಇದೆ ಅಂತ ಗೊತ್ತಾಗತ್ತಾ? ದೀಪ ಗೊತ್ತಾಗೋದಿಲ್ಲ, ಅದು ಮಾತಾಡೋದು ಇಲ್ಲ. ನಾನು ಇಲ್ಲಿದ್ದೇನೆ, ನನ್ನನ್ನು ನೋಡಿ ಅಂತಲೂ ಮಾತಾಡೋದಿಲ್ಲ. ಅದೇ ತಾವು ಅದಕ್ಕೆ ಒಂದು ಚೂರು ಆ ಒಂದು ಅಗ್ನಿಯನ್ನು, ಅದಕ್ಕೆ ಒಂದು ಚೂರು ಜ್ವಾಲೆಯನ್ನು ಕೊಟ್ಟು ಆ ಒಂದು ಬೆಳಕು ಬಂದಿದ ತಕ್ಷಣ ನಮಗೆ ಗೊತ್ತಾಗುತ್ತೆ, ಹೌದು ಅಲ್ಲೊಂದು ದೀಪ ಇದೆ ಅಂತ ಹೇಳಿ. ಹಾಗೆ ನಾವು ಕೂಡ ಮಾತನಾಡದೆ ನಾವು ಮಾಡ್ತಕ್ಕಂಥ ಕೆಲಸದಿಂದ ನಾವೆಲ್ಲರೂ ಕೂಡ ಪರಿಚಯವನ್ನು ಮಾಡಿಕೊಳ್ಬೇಕು. ಹೇಗೆ ದೀಪ ಅದರ ಬೆಳಕಿನಿಂದ ಪರಿಚಯವಾಗ್ತಾ ಇದೆಯೋ, ನಾವು ಕೂಡ ಮಾತನ್ನು ಬಿಟ್ಟು ಕೆಲಸದಿಂದ ಪರಿಚಯನ ಮಾಡಿಕೊಳ್ಳೋಣ. ಯಾಕೆಂದರೆ ಮಾತಿನಲ್ಲಿ ಪರಿಚಯನ ಮಾಡಿಕೊಳ್ಳೋದು ಆ ಕ್ಷಣ ಒಬ್ಬರಿಗೆ ಮಾತ್ರ ಸೀಮಿತ. ಕೇಳಿಸ್ಕೊಂಡವರು, ಹೌದು ಈ ವ್ಯಕ್ತಿ ಏನೋ ಮಾಡ್ತಾ ಇದ್ದಾರೆ, ಈ ವ್ಯಕ್ತಿಯೊಬ್ಬರು ಇಲ್ಲಿದ್ದಾರೆ, ಈ ವ್ಯಕ್ತಿ ಏನೋ ಮಾಡ್ತಾರಂತೆ ಎಂಬತಕ್ಕಂಥದ್ದು ಹೇಳಿ ಅದಲ್ಲಿಂದಲ್ಲಿಗೆ ಸುಮ್ಮನಾಗೋಗುತ್ತೆ. ಅದೇ ತಾವು ಕೆಲಸದಿಂದ ಪರಿಚಯ ಮಾಡಿಕೊಟ್ರೆ, ಕೆಲಸದಿಂದ ನಿಮ್ಮ ಪರಿಚಯವಾದರೆ ಒಬ್ರಿಗೊಬ್ರು ನೋಡಪ್ಪ ಇಲ್ಲಂಥ ವ್ಯಕ್ತಿ ಇಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ, ಬನ್ನಿ ನಾವು ಕೂಡ ಹೋಗಿ ನೋಡೋಣ ಅದೇನು ಕೆಲಸ ಮಾಡಿದ್ದಾರೋ ಅಂತ ಹೇಳಿ ನಮ್ಮ ಪರಿಚಯ ಹಾಗೆ ಬೆಳ್ಕೊಳ್ತಾ ಹೋಗುತ್ತೆ. ಹಾಗೆ ನಾವೆಲ್ಲರೂ ಕೂಡ ಇನ್ನು ಮುಂದಕ್ಕೆ ಮಾತನ್ನು ಕಡಿಮೆ ಮಾಡಿ ಕೆಲಸವನ್ನು ಮಾಡೋಣ. ಕೆಲಸದಿಂದ ನಮ್ಮ ಪರಿಚಯವನ್ನು ಮಾಡ್ಕೊಳ್ಳೋಣ. ಮಾತಿನಿಂದ ಪರಿಚಯ ಮಾಡ್ಕೊಳ್ತಕ್ಕಂಥದ್ದು ಶಾಶ್ವತ ಅಲ್ಲ. ಕೆಲಸದಿಂದ ಪರಿಚಯನ ಮಾಡಿಕೊಟ್ರೆ ನಾವು ಸತ್ತ ಮೇಲೂ ಕೂಡ ನಮ್ಮನ್ನು ಸ್ಮರಿಸ್ತಕ್ಕಂಥವ್ರು ಇದ್ದಾರೆ. ಹೌದಪ್ಪ, ನೋಡಪ್ಪ ಇಂತಹ ವ್ಯಕ್ತಿ ಇಂಥದ್ದೊಂದು ಕೆಲಸವನ್ನು ಮಾಡಿದ್ದ, ಇಂತಹ ಒಂದು ಮಹೋನ್ನತ ಕೆಲಸ ಮಾಡಿದ್ದ, ಮಹತ್ ಕಾರ್ಯ ಮಾಡಿದ್ದ. ಆ ಒಂದು ಪರಿಚಯವನ್ನು ನಾವೆಲ್ಲರೂ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಶುಕ್ರವಾರ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ದಿನದ ಸಂದೇಶವನ್ನು ನೀಡಿದರು ಶ್ರೀನಿವಾಸ್ ಶರ್ಮಾ ಅವರು. ಇನ್ನು ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ.
ಶುಭ ಶುಕ್ರವಾರದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ. ಖಂಡಿತಮ್ಮ. ಶುಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲಪಕ್ಷ. ಶುಕ್ಲಪಕ್ಷದಲ್ಲಿ ನಾವಿದ್ದೇವೆ. ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಅದರಲ್ಲೂ ಇವತ್ತು ಶುಭ ಶುಕ್ರವಾರ 28/4/2023 ಶುಕ್ರವಾರ, ಅಷ್ಟಮಿ. ಅಷ್ಟಮಿ ತಿಥಿ ಇರ್ತಕ್ಕಂಥದ್ದು, ಜೊತೆಗೆ ಇವತ್ತು ಪುಷ್ಯ ನಕ್ಷತ್ರ ಇರ್ತಕ್ಕಂಥದ್ದು. ಶುಕ್ಲಪಕ್ಷದ ಪುಷ್ಯ ನಕ್ಷತ್ರದಲ್ಲಿ, ಶುಕ್ಲಪಕ್ಷದಲ್ಲಿ ಬರ್ತಕ್ಕಂಥ ಪುಷ್ಯ ನಕ್ಷತ್ರ ಅದು ಶೀಘ್ರ ಫಲವನ್ನು ಕೊಡ್ತಕ್ಕಂಥದ್ದು ಎಂಬತಕ್ಕಂಥದ್ದಕ್ಕೆ ಆಧಾರ ಇದೆ. ಆದರೆ ಪುಷ್ಯ ನಕ್ಷತ್ರ ಬಂದಾಗ ಒಂದಷ್ಟು ವನಸಿರಿಗಳನ್ನು ಸಂಗ್ರಹಣ ಮಾಡತಕ್ಕಂಥದ್ದು ಸಹಿತ ಅಷ್ಟೇ ವಿಶೇಷತೆ ಇರುತ್ತೆ. ಸಾಮಾನ್ಯಕ್ಕೆ ವನಸಿರಿಗಳ ಸಂಗ್ರಹಣವನ್ನು ಈ ಶುಭ ದಿನದಂದು ಎಲ್ಲರೂ ಮಾಡಬಹುದು. ಯಾವುದೇ ಒಂದು ವನಸಿರಿಯ ಸಂಗ್ರಹಣ ಮಾಡಬೇಕಾದ್ರೆ ಅದು ಪುಷ್ಯ ನಕ್ಷತ್ರ ಅಂತ ಈಗಾಗಲೇ ಸಾಕಷ್ಟು ದಿನಗಳಿಂದ, ನಾನು ದಿನಗಳೇನು ವರ್ಷಗಳಲ್ಲೇ ಹೇಳ್ತಾ ಬಂದಿದ್ದೇನೆ. ಪುಷ್ಯ ನಕ್ಷತ್ರಕ್ಕೆ ವನಸಿರಿಗಳ ಸಂಗ್ರಹಣಕ್ಕೂ ಒಂದು ತುಂಬ ಅವಿನಾಭಾವ ಸಂಬಂಧ ಇದೆ ಅಂತ. ಅದರಲ್ಲೂ ಪುಷ್ಯ ನಕ್ಷತ್ರ ಶುಕ್ಲಪಕ್ಷದಲ್ಲಿದ್ದಾಗ ಅದಕ್ಕೆ ಮತ್ತಷ್ಟು ಶಕ್ತಿಯೇ ಇರುತ್ತೆ ಅಂತ. ಪಂಚಮಿ ಎಂದು ಪುಷ್ಯ ನಕ್ಷತ್ರ ಬಂದರೆ ಅದರ ವಿಶೇಷತೆಯೇ ಮತ್ತೊಂದು ಇರುತ್ತೆ ಅಂತಲೂ ಹೇಳಿದ್ದೇವೆ. ಅಂದರೆ ಆ ಪುಷ್ಯ ನಕ್ಷತ್ರಕ್ಕೆ ಅಂಥ ಒಂದು ಶಕ್ತಿ ಇದೆ. ಇನ್ನು ಪುಷ್ಯ ನಕ್ಷತ್ರ ಆಯಿತು. ಇನ್ನು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತು ಶುಭ ಶುಕ್ರವಾರ. ಶುಕ್ರವಾರ ಬಂತು ಅಂದರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ದೇವಿನ ನಾನು ಪ್ರಾರ್ಥನೆ ಮಾಡ್ತೀನಿ. ಇನ್ನು ಆಗೋ ಅಂದರೆ ವಾಸವಿ ಜಯಂತಿ, ಕನ್ನಿಕಾ ಪರಮೇಶ್ವರಿ ಜಯಂತಿ. ವಾಸವಿ ಜಯಂತಿಯನ್ನು ನಾವು ಬಹಳ ಅದ್ಧೂರಿತವಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿ ಸತಿಯೂ ನಡೆಸ್ಕೊಂಡು ಬಂದಿದ್ದೇವೆ. ಆದರೆ ಈ ಬಾರಿ ವಾಸವಿ ಜಯಂತಿ ಇರ್ತಕ್ಕಂಥದ್ದು ಭಾನುವಾರ ವಾಸವಿ ಜಯಂತಿ ಇದೆ. ವಾಸವಿ ಜಯಂತಿಗೆ ಸಂಬಂಧಪಟ್ಟಂಥದ್ದು ಕನ್ನಿಕಾ ಪರಮೇಶ್ವರಿಯ ಆರಾಧನೆ ಮಾಡ್ತಕ್ಕಂಥದ್ದು, ಆ ದೇವಿಯ ಉಪಾಸನೆಯನ್ನು ಮಾಡುವ ಕ್ರಮವನ್ನು ಶ್ರೀನಿವಾಸ ಶರ್ಮರವರಿಂದ ನಾವು ತಿಳ್ಕೊಳ್ಳೋಣ. ಇದು ಒಂದು ಭಾಗ. ಇನ್ನು ರಾಶಿಫಲ ಎಂಬತಕ್ಕಂಥದ್ದು, ರಾಶಿಫಲಕ್ಕೆ ಆನಂದ್ ಗುರುಜಿಯವ್ರಿಗೆ ಮಾತ್ರ ಅಭಿಮಾನಿಗಳು ಅಂತ ನಾನು ತಿಳ್ಕೊಂಡಿದ್ದೆ. ಈಗ ಅದನ್ನು ಒಂದು ಹೆಜ್ಜೆ ದಾಟಿ ಮುಂದಕ್ಕೆ ಹೋಗುವಂಥ ರೀತಿ ಭಾನುವಾರದ ರಾಶಿಫಲ ಅಂದರೆ ಅದಕ್ಕೆ ಅದರದೇ ಆದಂತಹ ಮೆರುಗಿದೆ. ಭಾನುವಾರದ ರಾಶಿಫಲಕ್ಕೂ ಸಹಿತ ಸಾಕಷ್ಟು ಜನ ಅಭಿಮಾನಿ ದೇವರುಗಳು, ಅದರಲ್ಲೂ ನಾನು ಉತ್ತರ ಕರ್ನಾಟಕ, ಮಂಗಳೂರು ಮತ್ತು ಕೊಡಗು ಈ ಭಾಗದಿಂದಲೂ ಸಹಿತ ಸಾಕಷ್ಟು ಜನ ಕರೆ ಮಾಡಿ ನಮಗೆ ಭಾನುವಾರ ರಾಶಿಫಲ ಇರಲಿಲ್ಲ, ಅದು ನಿಮ್ಮಿಂದ ಬರುತ್ತೆ ಅಂತ ಅಪೇಕ್ಷೆ ನಮಗಿತ್ತು. ಆದರೆ ಈಗ ತಮ್ಮ ಸುಪುತ್ರರಿಂದ ಬರ್ತಿರ್ತಕ್ಕಂಥದ್ದು ಅವರು ಹೇಳುವಂಥ ಆ ವಿಧಿವಿಧಾನ ನಮಗೆ ಬಹಳ ಮೆಚ್ಚುಗೆ ಅಂತ ಹೇಳ್ತಾರೆ. ಅದು ನನಗೆ ಬಹಳ ಸಂತೋಷ. ಯಾಕೆಂದರೆ ನನಗಾಗುವ ಸಂತೋಷವನ್ನು ನಿಮ್ಮ ಮುಂದೆ ನಾನು ಹಂಚ್ಕೊಳ್ಳೋದು ನನ್ನ ಅಭಿಪ್ರಾಯ. ಹಾಗೆ ಭಾನುವಾರದ ಸಂಚಿಕೆಯಲ್ಲಿ ವನಸಿರಿಗಳ ಪರಿಚಯ, ಹಾಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾತಾಡುವ ವನಸಿರಿ ಅಂತಲೂ ಈಗಾಗಲೇ ನಿಮ್ಮೆಲ್ಲರಿಗೂ ಸಹಿತ ಜಗಜ್ಜಾಹೀರಾತಾಗಿರ್ತಕ್ಕಂಥದ್ದು. ಆ ಮಾತಾಡುವ ವನಸಿರಿಯನ್ನು ಮಾತಾಡಿಸಿ ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಹುಡುಕುವಂಥ ಕಾಯಕವನ್ನು ಶ್ರೀನಿವಾಸ ಶರ್ಮ ನಡೆಸ್ಕೊಂಡು ಬರ್ತಿರ್ತಕ್ಕಂಥದ್ದು ಒಂದು ಸಂತೋಷ. ಅದರ ಜೊತೆಗೆ ರಾಶಿಫಲವನ್ನು ಸವಿಸ್ತಾರವಾಗಿ ಸಂಪೂರ್ಣವಾಗಿ ಈ ದಿನದ ಭವಿಷ್ಯತೆ ಏನು ಎಂಬತಕ್ಕಂತಹದ್ದನ್ನು ಸಂಪೂರ್ಣ ಮಾಹಿತಿಯನ್ನು ಉಣಬಡಿಸ್ತಿರ್ತಕ್ಕಂಥದ್ದು ಭಾಳ ಸಂತೋಷ. ಇದಿನ್ನೂ ಚೆನ್ನಾಗಿ ನಡೀಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಆಗೋ ಅಂದರೆ ಬಂದೇ ಬಂತು ಚಂದ್ರಗ್ರಹಣ. ನೋಡಿ, ಮೊನ್ನೆ ಸೂರ್ಯಗ್ರಹಣ ಆಯಿತು. ಸೂರ್ಯಗ್ರಹಣದಂದು ಅಂದು ಮಾಡಿರುವಂತಹ ತಂತ್ರಸಾರ ಮುಂದೆ ಬರ್ತಕ್ಕಂತಹ ಚಂದ್ರಗ್ರಹಣದವರೆಗೂ ಮಾತ್ರ. ಇದೇ ಚಂದ್ರಗ್ರಹಣದಲ್ಲಿ ಪುನಃ ಸೂರ್ಯಗ್ರಹಣದಲ್ಲಿ ಮಾಡಿರ್ತಕ್ಕಂಥ ತಂತ್ರವನ್ನು ನೀವು ಮಾಡೋದು ಬಿಡೋದು ನಿಮಗೆ ಸಂಬಂಧಪಟ್ಟ ವಿಚಾರ. ಆದರೆ ಚಂದ್ರ ಮನಸ್ಕಾರಕ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ತಕ್ಕಂಥವನು. ಮನೆಯಲ್ಲಿರ್ತಕ್ಕಂಥ ಹಿರಿಯರನ್ನು, ಹೆಣ್ಣು ಮಕ್ಕಳನ್ನು, ಅದರಲ್ಲೂ ನಿಮ್ಮ ತಾಯಿಯವರ ಆರೋಗ್ಯವನ್ನು ವೃದ್ಧಿಸ್ತಕ್ಕಂಥವನು. ಆದರೆ ಈ ಬಾರಿ ಸಂಭವಿಸ್ತಿರ್ತಕ್ಕಂಥ ಚಂದ್ರಗ್ರಹಣ ಇದೆಯಲ್ಲ, ಇದು ನಿಜಕ್ಕೂ ಒಂದಷ್ಟು ಸಮಸ್ಯೆಗಳನ್ನು ಹೊತ್ತು ತರ್ತಾ ಇದೆ. ಕೆಲವಷ್ಟು ರಾಶಿಗಳ ಮೇಲೆ ತನ್ನ ಗದಾಪ್ರಹಾರವನ್ನು ಬೀರ್ತಾ ಇದೆ. ರಾಶಿಗಳಲ್ಲಿ ಯಾವ್ಯಾವ ರಾಶಿಗೆ ಈ ಗ್ರಹಣದ ಎಫೆಕ್ಟ್ ಇದೆ ಎಂಬತಕ್ಕಂಥದ್ದನ್ನು ನಾನು ಸ್ವಲ್ಪ ಪೂರ್ವಭಾವಿಯಾಗಿಯೇ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾಕೆಂದರೆ ಆ ವಿಚಾರಗಳನ್ನು ಸರಿಯಾಗಿ ಅರ್ಥಕೊಂಡ್ರೆ ಸ್ವಲ್ಪ ಎಚ್ಚರಿಕೆಯ ಬದುಕನ್ನು ನಾವು ಬದುಕ್ಬೋದು. ಮುಂದೆ ತೊಂದರೆ ಇದೆ, ದೊಡ್ಡದಾದಂಥ ಹಳ್ಳ ಇದೆ, ಹಳ್ಳದಲ್ಲಿ ನಿನ್ನ ವಾಹನ ಚಲಿಸೋದಕ್ಕಾಗದಂಥ ಪರಿಸ್ಥಿತಿಯಲ್ಲಿದೆ ಅಂದಾಗ ಕನಿಷ್ಠ ಪಕ್ಷ ನಿಮ್ಮ ಸ್ಟೇರಿಂಗ್ ನಿಮ್ಮ ಕೈಲಿರೋದ್ರಿಂದ ಲೆಫ್ಟೋ ರೈಟೋ ಎಳೆದು ಆ ಹಳ್ಳವನ್ನು ತಪ್ಪಿಸ್ಕೊಳ್ಬೋದು. ಇಲ್ಲ ಅಂದರೆ ಮುಂದಾಗುವಂಥ ಅನಾಹುತ ಗೊತ್ತಿದ್ದು ಎಲ್ಲೋ ಎಡು ಬೀಳ್ತೀವಿ ಅಂದರೆ ಅದು ಸಮಸ್ಯೆ ಆಗುತ್ತೆ. ಈ ಸಮಸ್ಯೆ ಆಗಬಾರ್ದು ಅಂದರೆ ಈ ಗ್ರಹಣದ ಒಂದಷ್ಟು ಮಾಹಿತಿಗಳನ್ನು ತಪ್ಪದೀರ ಮುಂಬರ್ತಕ್ಕಂಥ ದಿನದವರೆಗೂ ತಾವು ತಿಳ್ಕೊಳ್ಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಕೃಷಿಕ ರಾಶಿಫಲ ಪ್ರಾರಂಭ ಮಾಡೋದು ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ
ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಉಪಾಸನೆ, ದೇವಿಯ ಆರಾಧನೆ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಹಾಗೆ ಶುಭ ಶುಕ್ರವಾರ ತಾವಂದುಕೊಂಡಷ್ಟು ತಮ್ಮ ಕೆಲಸ ಕಾರ್ಯಗಳಲ್ಲಿ ತಾಯಿ ಲಕ್ಷ್ಮಿಯ, ದುರ್ಗೆಯ, ಶಾರದೆಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೇನೆ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲಗಳತ್ತ ಗಮನ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಬೇಕು. ನಿಮ್ಮೊಳಗಿರ್ತಕ್ಕಂತಹ ನಿಮಗಾಗ್ತಿರ್ತಕ್ಕಂತಹ ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂತಹ ಫಲಗಳನ್ನು ಸಿದ್ಧಿಪಡಿಸ್ಕೊಂಡ್ರೆ ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾದ್ರೂ ನಿಮ್ಮ ಒಳ ಮನಸ್ಸು ತಾವು ಏನು ಹೇಳುತ್ತೋ, ಅಂದರೆ ಮನಸ್ಸು ಏನು ಹೇಳುತ್ತೋ ಅದನ್ನು ನೀವು ಮಾಡಿದ್ರೆ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಆದರೆ ಕೆಲವೊಮ್ಮೆ ನಮ್ಮ ಮನಸ್ಸಿನ ಮಾತನ್ನು ನಾವು ಕೇಳೋದಿಲ್ಲ, ಆದರೆ ಮಾಡುವ ತಪ್ಪಿನ ಅರಿವನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. 4-6 ಜನ ನೀವು ಮಾಡ್ತಿರ್ತಕ್ಕಂಥ ತಪ್ಪಿದೆ ಅಂತ ಹೇಳಿದ್ರು ಅದನ್ನು ಸರಿಯಾದಂಥ ಸರಿತಿದ್ದುಕೊಳ್ಳದಿರ ನಮ್ಮ ಜೀವನವನ್ನು ನಡೆಸ್ತೀವಿ, ಅಲ್ಲಿ ಸಮಸ್ಯೆ ಮತ್ತು ಕಣ್ಣೀರು ಹಾಕ್ತೀವಿ. ಹಾಗಾಗಿ ಇವತ್ತು ಮೇಷರಾಶಿಯವರಿಗೆ ಇಂಥದ್ದೇ ಸಮಸ್ಯೆ ಆಗ್ಬೋದು. ಮೇಷಲಗ್ನದಲ್ಲಿರ್ತಕ್ಕಂತಹ ಹೆಣ್ಣುಮಕ್ಕಳು ಇವತ್ತು ದುಡುಕಿ ತೀರ್ಮಾನ ತಂದುಕೊಳ್ಳಬೇಡಿ. ಯಾರೊಬ್ಬರನ್ನು ನಿಂದಿಸಬೇಡಿ, ಯಾರೊಬ್ಬರ ಮೇಲೂ ನಿಮ್ಮ ಗರ್ಜನೆ ಬೇಡ. ಅದರಲ್ಲೂ ಮುಖ್ಯವಾಗಿ ಕುಟುಂಬದಲ್ಲಿರ್ತಕ್ಕಂಥವ್ರ ಮೇಲೆ ನಿಮ್ಮ ಗರ್ಜನೆ ಮಾಡಿದಿರ ಆದಷ್ಟು ಪ್ರೀತಿಯಾಗಿ, ಹಸನ್ಮುಖಿಯಾಗಿ, ನಗನಗ್ತಾ ಎಂತಹ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಇವತ್ತು ಹೆಣ್ಣುಮಕ್ಕಳು ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಹಾಗಾಗಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ, ಓಂ ದುಂ ದುರ್ಗಾಯೈ ನಮಃ ಹೀಗೆ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ. ಮನಸ್ಸು ತುಂಬ ಚಂಚಲತೆ ಆಗ್ತಾ ಇದೆ, ಮನಸ್ಸಲ್ಲಿ ಆತಂಕ ಆಗ್ತಾ ಇದೆ, ಮನಸ್ಸಲ್ಲಿ ಯಾವುದೋ ಒಂದು ರೀತಿ ಉದ್ವಿಗ್ನತನಕ್ಕೆ ಒಳಗಾಗ್ತಾ ಇದ್ದೀರಿ. ಸಮಸ್ಯೆಗಳೆಂಬತಕ್ಕಂತಹ ಸೆರೆಮಾಲೆಗೆ ನೀವು ಸಿಲುಕ್ಕೊಳ್ತಾ ಇದ್ದೀರಿ. ನಿಮಗೆ ಅರಿವಿಲ್ಲದಂಥ ರೀತಿ ನೀವು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ಎಲ್ಲೋ ಒಂದಿಷ್ಟು ವ್ಯತ್ಯಾಸಗಳಾಗುವಂಥದ್ದು, ಅದಕ್ಕಾಗಿ ಒಂದಿಷ್ಟು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆವರೆಗೂ, ಅಂದರೆ ಅಪರಾಹ್ನ ಕಾಲ 2 ಗಂಟೆವರೆಗೂ ಸ್ವಲ್ಪ ಎಚ್ಚರಿಕೆ ಬೇಕು. 2 ಗಂಟೆವರೆಗೂ ತಾವು ಏನೇ ಮಾಡಿದ್ರು ಮತ್ತೊಬ್ಬರನ್ನ ಕೇಳಿ ಇವತ್ತು ನಾನು ಇಂಥ ಕೆಲಸ ಮಾಡ್ತಿದ್ದೇನೆ ಅಂತ ಹೇಳಿ ಅದರಲ್ಲಿ ಸರಿಯೋ ತಪ್ಪೋ ಆಲೋಚನೆ ಮಾಡಿ ಒಂದೆಜ್ಜೆ ಮುಂದಕ್ಕೆ ಹಾಕಿ. ಯಾಕೆಂದರೆ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂಥದ್ದು ಬೇಡ. ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಆಸ್ಥಾನ ಚೆನ್ನಾಗಿರೋದ್ರಿಂದ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ, ಮಹಾವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸಾಧ್ಯವಾದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಒಂದು ಕಮಲ ಪುಷ್ಪವನ್ನು ತಂದು ಆ ಕಮಲ ಪುಷ್ಪಕ್ಕೆ ಇಷ್ಟು ಅರಿಶಿನ ಕುಂಕುಮವನ್ನು ಹಾಕಿ ಅದರಲ್ಲಿ ಸಾಕ್ಷಾತ್ ತಾಯಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಎಂಬತಕ್ಕಂಥ ಮನಸ್ಸನ್ನು ನೀವಿಟ್ಟುಕೊಂಡು ಲಕ್ಷ್ಮಿಯ ಅಷ್ಟೋತ್ತರವನ್ನು ಕಮಲದ ಪುಷ್ಪಕ್ಕೆ ನೀವು ಮಾಡಿದ್ದೇ ಆದರೆ ಖಂಡಿತ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕಮಲ ಪುಷ್ಪ ಅರ್ಚನಾ ಸಂಕಲ್ಪ ಆದ ನಂತರ ಅದೇ ಪುಷ್ಪವನ್ನು ದೇವಿಯ ಸಾನ್ನಿಧ್ಯದಲ್ಲಿಡಿ, ಅದು ಮತ್ತಷ್ಟು ಯಶಸ್ಸನ್ನು ನಿಮಗೆ ದಯಪಾಲಿಸುತ್ತೆ. ಅಂತಹ ಅರ್ಥಗರ್ಭಿತವಾದಂತಹ ಅನುಷ್ಠಾನ ಇವತ್ತು ವೃಷಭ ರಾಶಿಯವರು ಮಾಡಿದ್ದೇ ಆದರೆ, ಐಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ನಿರಂತರವಾಗಿ ಉಚ್ಚರಿಸಿದ್ದೇ ಆದರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ. ಹಾಗೆ ಮಹಾವಿಷ್ಣುವಿನ ಅನುಗ್ರಹವೂ ಇದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಕೆಲಸ ಕಾರ್ಯ ಮಾಡಿದ್ರೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವ ಕಾಯಕದಲ್ಲಿ ಅರ್ಥಗರ್ಭಿತವಾದಂತಹ ಬದುಕನ್ನು ಕಾಣಬೇಕು ಎಂಬತಕ್ಕಂಥ ಚಿಂತನದಲ್ಲಿದ್ದೀರಿ. ಆದರೆ ಇವತ್ತಿನ ದಿವಸ ನಿಮ್ಮ ಆಲೋಚನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಸಾಂದ್ರತೆ ಇದೆ. ಅದಕ್ಕಾಗಿ ಮೇಲಿರ್ತಕ್ಕಂಥ ನಿಮ್ಮ ಮೇಲಿನ ಅಧಿಕಾರಿಗಳಿರಲಿ ಅಥವಾ ನಿಮ್ಮ ಸಹಪಾಠಿಗಳಿರಲಿ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವರಿರಲಿ, ಅವರ ಮಾತನ್ನು ಆಲಿಸಿ
ಸರಿಯಾದ ಮಾರ್ಗದಲ್ಲಿ ಸರಿಯಾದಂಥ ರೀತಿ ಕ್ರಮಬದ್ಧವಾದಂಥ ಆಲೋಚನೆಯನ್ನು ಮಾಡಿದ್ದೇ ಆದರೆ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಮಾಡುವಂತಹ ಕೆಲಸದಲ್ಲಿ ಮತ್ತಷ್ಟು ಅರ್ಥಗರ್ಭಿತವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಮಹಾಗಣಪತಿಯ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಕುಲದೇವರ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡು ಸಾಧ್ಯವಾದಷ್ಟು ಸಾಧು ಸಂತರಿಗಾಗಲಿ, ಸಣ್ಣ ಪುಟ್ಟ ಮಕ್ಕಳಿಗಾಗಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮೊದಲ 3 ರಾಶಿಗಳಲ್ಲಿ ಇರುವಂತಹ ದಿನ ಭವಿಷ್ಯ ಏನು ಅನ್ನೋದನ್ನು ತಿಳ್ಕೊಂಡಿದ್ದಾಯಿತು ಗುರುಜರಿಂದ. ಮತ್ತೆ ರಾಶಿ ಫಲಗಳನ್ನು ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಕಾಯ್ತಾರೆ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ 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 ನಮಸ್ತೆ. ಹಲೋ ನಮಸ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಹಲೋ ಮಾತಾಡಿ ಸರ್, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ರಾಜು ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಬೆಂಗಳೂರಿಂದಾನೆ. ಯಾರ ಬಗ್ಗೆ ಮಾತಾಡ್ತೀರೀಗ? ಹಲೋ 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 ನನ್ನ ಹೆಸರು ರಾಜು ಅಂತ. ಹಾಂ, ಹೇಳಿ. ನಾನು ಬೆಂಗಳೂರಿಂದಾನೆ. ಹೇಳಿ ರಾಜು ಅವರೇ, ಮಾತಾಡಿ. ನಾನು ಗುರುಗಳ ಹತ್ರ ಮಾತಾಡ್ಬೇಕಿತ್ತು. ಗುರುಗಳೇ ಮಾತಾಡ್ತಾ ಇರೋದು, ಹೇಳಿ. ರಾಜು ಅವರೇ ಮಾತಾಡಿ. ರಾಜು ಅಂತ ಸ್ವಾಮಿ ನನ್ನ ಹೆಸರು. ರಾಜು, ನೀವು ಟಿವಿ ನೋಡಿ ಮಾತಾಡ್ತಾ ಇದ್ದೀರಾ? ನನ್ಗೆ ಈಗ 51 ವರ್ಷ. ಹೇಳಿ ರಾಜು ಅವರೇ, ಮಾತಾಡಿ. ನನಗೆ ಹಲೋ ಹಲೋ. ಇಲ್ಲ ಸ್ವಾಮಿ. ಓಹೋ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಇಲ್ಲ, ಟಿವಿ ನೋಡಿ ಮಾತಾಡ್ತಿದ್ದಾರೆ, ಅದು ತಪ್ಪಾಗ್ತಾ ಇದೆ. ಒಳ್ಳೇದಾಗ್ಲಿ. ರಾಶಿ ಫಲಗಳನ್ನ ಮತ್ತೀಗ ಮುಂದುವರಿಸೋಣ. ಕೃಷಿಕ ಕರ್ಕಾಟಕ ರಾಶಿಯಿಂದ. ಖಂಡಿತಮ್ಮ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ತಾವು ಅಂದುಕೊಂಡಷ್ಟು ಹೆಚ್ಚು ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮೂಗಿತದಲ್ಲಿ ಕೋಪ ಇಟ್ಕೊಳ್ತೀರಿ. ಕರ್ಕಾಟಕ ರಾಶಿಯವರು ಯಾವತ್ತೂ ಕೋಪ ಮಾಡಿಕೊಂಡ್ರೆ ಪ್ರಯೋಜನವೇ ಇಲ್ಲ. ಯಾಕೆಂದರೆ ನಿಮಗೆ ಮಾತೃಕಾರಕ ಜೊತೆಗೆ ನಿಮ್ಮ ರಾಶ್ಯಾಧಿಪತಿ ಎಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೀವು ಸೌಮ್ಯದಿಂದ ಹಸನ್ಮುಖಿಯಾಗಿ ಸದಾಕಾಲ ಶ್ವೇತವರ್ಣದ ವಸ್ತ್ರವನ್ನು ಧಾರಣೆ ಮಾಡಿದ್ರೂ ಒಂದು ಹೆಚ್ಚಿನ ಫಲವೇ. ಅದರಲ್ಲೂ ಮನಸ್ಸು ಪ್ರಶಾಂತತೆ ಬೇಕು. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಬರ್ತಕ್ಕಂಥ ಕಷ್ಟಗಳನ್ನು, ಕಾರ್ಪಣ್ಯಗಳನ್ನು, ಸಮಸ್ಯೆಗಳನ್ನು ಅಥವಾ ಯಾವುದೇ ತೊಂದರೆ ತಾಪತ್ರೆಗಳು ಬಂದಾಗ್ಯೂ ಸಹಿತ ಸ್ವಲ್ಪ ಹೊತ್ತು ಮಾತ್ರನೇ ಆ ಬಂದಂಥ ಸಮಸ್ಯೆಯನ್ನು ತಡ್ಕೊಳ್ಳೋ ಶಕ್ತಿ ನಿಮಗೆ ಕೊಡಪ್ಪ ಅಂತ ಶಿವನ್ನೇ ಆರಾಧನೆ ಮಾಡಬೇಕು. ಇವತ್ತು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ ಶ್ವೇತವರ್ಣದ ಬಿಳಿಯ ಬಣ್ಣದ ಹಸುವನ್ನು, ಎಲ್ಲಾದರೂ ಬಿಳಿ ಬಣ್ಣದ ಹಸು ಕಂಡ್ರೆ ಆ ಬಿಳಿಯ ಬಣ್ಣದ ಹಸುವನ್ನು ನೋಡಿ ಆ ಹಸುಗೊಂದಿಷ್ಟು ಗೋಗ್ರಾಸವನ್ನು ಕೊಟ್ಟು ಶಿವನ ಆಲಯಕ್ಕೆ ಬಂದು ಬಿಲ್ವಪತ್ರೆಯಿಂದ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡಿಸ್ಕೊಂಡು ಅಥವಾ ನೀವೆಲ್ಲಿದ್ದೀರೋ ಅದೇ ಸ್ಥಳದಲ್ಲಿ 21 ಬಾರಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಪಠನೆ ಮಾಡಿದ್ರೂ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಮಧ್ಯಾಹ್ನ ಮಾತ್ರ 2 ಗಂಟೆ 15 ನಿಮಿಷದಿಂದ 3:22 ನಿಮಿಷದವರೆಗೂ, 2 ಗಂಟೆ 15 ನಿಮಿಷದಿಂದ 3:22ರವರೆಗೂ ಭಾಳ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಯಾರೊಬ್ಬರೊಂದಿಗೂ ಕಮಿಟ್ಮೆಂಟ್ ಬೇಡ. ಯಾವ ವ್ಯವಹಾರ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಸರಿ ತಪ್ಪುಗಳನ್ನು ಸರಿಯಾದ ಕ್ರಮದಲ್ಲಿ ಚಿಂತನೆ ಮಾಡಿದ್ರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತು ಒಂದಷ್ಟು ಜನ ಕರ್ಕಾಟಕ ರಾಶಿಯವರಿಗೆ ನೆಗಡಿ, ತಲೆನೋವು ಇರ್ಬೋದು, ಮೈಕೈ ನೋವು ಇರ್ಬೋದು, ಅಥವಾ ಅಧಿಕವಾದಂಥ ಬೆನ್ನೋವು ಕಾಣಿಸ್ಕೊಳ್ಬೋದು. ಸಣ್ಣ ಪುಟ್ಟ ಸಮಸ್ಯೆ ಮಾಡದಿದ್ದರೂ ತಪ್ಪು ಮಾಡಿದ್ಯಾ ಅಂತ ನಿಂದನೆ ಮಾಡ್ತಕ್ಕಂಥವ್ರು ನಿಮ್ಮ ಪರಿಸರದಲ್ಲಿರ್ಬೋದು. ಇದೆಲ್ಲವನ್ನು ದೂರ ಮಾಡ್ಕೋಬೇಕಾದ್ರೆ ಒಂದೇ ಚಿಕ್ಕದಾದಂಥ ಉಪಾಯ, ನಿಮ್ಮ ಮನೆ ಪರಿಸರದಲ್ಲಿ ಎಲ್ಲಾದರೂ ಒಂದು ಬೇವಿನ ವೃಕ್ಷ ಇದ್ದರೆ ಆ ವೃಕ್ಷಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ 11 ನಮಸ್ಕಾರ ಮಾಡಿ ಅಲ್ಲಿ ಶಂ ಎಂಬತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಅಲ್ಲಿ ನೀವು ಉಚ್ಚರಿಸಿದ್ರೆ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಶುಕ್ರ ಅನುಗ್ರಹ ಇದೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಶುಭ ಶುಕ್ರವಾರ. ಇವತ್ತು ನಿಮಗೆ ನಿಜಕ್ಕೂ ಸಂಪತ್ತು ಸಿಗ್ತಕ್ಕಂಥದ್ದು, ಅಂದರೆ ನಿಮ್ಮ ಕೆಲಸಕ್ಕೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಕ್ಕಂಥದ್ದು.
ಭೂಮಿಗೆ ಸಂಬಂಧಪಟ್ಟ ವಿಚಾರ, ವ್ಯವಹಾರಕ್ಕೆ ಸಂಬಂಧಪಟ್ಟ ವಿಚಾರ, ಆಫೀಸು ಕಚೇರಿಗಳಿಗೆ ಸಂಬಂಧಪಟ್ಟ ವಿಚಾರ, ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಗೊಳಗಾಗ್ತಕ್ಕಂಥದ್ದು, ಕುಟುಂಬದ ಸದಸ್ಯರಲ್ಲಿ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಮುಖದ ವರ್ಚಸ್ಸೇ ಆಗಿದೆ, ತಾವು ಮಾಡುವ ಕಾಯಕವೇ ಆಗಿದೆ, ನಿಮ್ಮಿಂದ ಸಾಧ್ಯವಾದಷ್ಟು ಬೆಳಕಿನಡಿ ನಡೆಸುವಂಥ ಒಂದು ಕೆಲಸ ಆಗಬೇಕಾಗಿದೆ. ಅದಕ್ಕಾಗಿ ಯಾರೊಬ್ಬರು ಕಷ್ಟ ಸಂಕಷ್ಟ ಅಂತ ಹೇಳಿದ್ರೆ ಅವರ ಕಷ್ಟಕ್ಕೆ ಧ್ವನಿಯಾಗಿ ನಿಲ್ಲಬೇಕಾದ್ದು ನಿಮ್ಮ ಕರ್ತವ್ಯ ಇದೆ. ನೀವು ನಂಬಿರ್ತಕ್ಕಂಥ ದೈವ ಜೊತೆಗೆ ನಿಮಗೆ ಅನುಗ್ರಹ ಮಾಡ್ತಿರ್ತಕ್ಕಂಥ ದೇವಿಯ ಆರಾಧನೆ ಎಲ್ಲವೂ ಬಹಳ ವಿಶೇಷವೇ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮಧ್ಯಾಹ್ನ ಸರಿಸುಮಾರು 12ರಿಂದ 1 ಗಂಟೆ 45 ನಿಮಿಷದ ಒಳಗಾಗಿ ಯಾರಾದರೂ ಹಸಿದಿರ್ತಕ್ಕಂಥ ವ್ಯಕ್ತಿಗಳನ್ನು ಹುಡುಕಿ ಒಂದಿಷ್ಟು ಅನ್ನದಾನವನ್ನು ಮಾಡಿ. ಅನ್ನದಾನಕ್ಕಿಂತ ಮತ್ತೊಂದು ದಾನವಿಲ್ಲವೇ ಇಲ್ಲ. ನೀವೇನೆಲ್ಲ ಕೊಟ್ಟರು ಸಹಿತ ಅದು ಇನ್ನೂ ಬೇಕು ಇನ್ನೂ ಬೇಕು ಇನ್ನೂ ಬೇಕು. ಆದರೆ ಹಸಿದ ವ್ಯಕ್ತಿಗೆ ಅನ್ನವನ್ನು ಉಣಬಡಿಸುವಾಗ ಆತ ತೃಪ್ತಿಯಿಂದ ಸಾಕು ಅಂತನಲ್ಲ, ಅದು ನಿಮಗೆ ಹೆಚ್ಚಿನ ಯಶಸ್ಸನ್ನು ಕೊಡುತ್ತೆ. ಸಿಂಹರಾಶಿಯವರಿಗೆ ಅದು ಯಶಸ್ಸಿನ ಹಾದಿಯಲ್ಲಿರುತ್ತೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ 1-2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಒಂದು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ. ಹಾಗೆ ಇವತ್ತು ರಾಹುವಿನ ಅನುಗ್ರಹ ಇದೆ. ರಾಹುವಿನ ಅನುಗ್ರಹ ಇರೋದ್ರಿಂದ ಅಧಿಕವಾದಂಥ ಚಂಚಲತೆ ದೂರ ಆಗುತ್ತೆ. ಮಾಡುವ ಕೆಲಸ ಹೆಚ್ಚಿನ ಫಲವನ್ನು ಕೊಡುತ್ತೆ. ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥದ್ದಾಗುತ್ತೆ. ಇವತ್ತು ನೀವೇನು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಆದರೆ ಶಕ್ತಿ ದೇವಾಲಯದಲ್ಲಿ ಶಕ್ತಿ ದೇವಾಲಯಕ್ಕೆ ರಾಹುಕಾಲಕ್ಕೆ ಪ್ರವೇಶ ಮಾಡಿ ರಾಹುಕಾಲದಲ್ಲೇ ಏನಾದರೂ ಒಂದು ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ದೀಪವನ್ನು ಹಚ್ಚತಕ್ಕಂಥದ್ದು, ಧ್ವಜಸ್ತಂಭದ ಸಾನ್ನಿಧ್ಯದ ಹತ್ರ ಬಂದು ಒಂದು ಚಿಟಿಗೆ ಉದ್ದಿನಬೇಳೆಯನ್ನು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಇವತ್ತು ಬಂದೊದಗುವಂಥ ಯಾವುದೇ ಸಂಕಷ್ಟಗಳಿದ್ರೂ ಎಲ್ಲವನ್ನು ದೂರ ಮಾಡ್ಕೊಳ್ತೀರಿ ಕನ್ಯಾರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜೀಗ ತುಲಾರಾಶಿಯಿಂದ ತಿಳಿಸ್ಕೊಂಡು. ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಗುರುವಿನ ಅನುಗ್ರಹ ಹೊಂದಿದ್ದಾಗ ತಾವು ಏನು ಅಂದುಕೊಂಡ್ರೂ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗುತ್ತೆ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆ ಅನುಕೂಲ ಆಗುತ್ತೆ. ಆ ಚಿಂತನೆಗಳ ದೂರ ಆಗಿ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾಗತ್ತೆ. ಸಾಧ್ಯವಾದರೆ 11 ದಿನಗಳ ಕಾಲ ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಹನುಮನ ಆರಾಧನೆ ಮಾಡ್ತಕ್ಕಂಥದ್ದು, ಒಂದಿಷ್ಟು ಜೇನುತುಪ್ಪವನ್ನು ಹನುಮನ ಸಾನ್ನಿಧ್ಯದಲ್ಲಿ ಕೊಟ್ಟರೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇದು ಮಾಡೋದ್ರ ಉದ್ದೇಶ ಆರೋಗ್ಯಕ್ಕೋಸ್ಕರ, ವ್ಯವಹಾರಗಳ ಕಾರ್ಯಸಿದ್ಧಿಗೋಸ್ಕರ, ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ. ಮನುಷ್ಯನಿಗೆ ತನಗೆ ಅರಿವಿಲ್ದಿರ ಬರುವಂತಹ ಒಂದಷ್ಟು ಲಾಭ ನಷ್ಟಗಳಿದೆ. ತನಗೆ ಗೊತ್ತೇ ಇರೋದಿಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ, ಅಥವಾ ನಾನು ಏನು ಸರಿ ಮಾಡಿದ್ದೀನಿ, ಅಥವಾ ನಾನು ಮಾಡಿರ್ತಕ್ಕಂಥ ಒಳ್ಳೇದಾದರೂ ಏನು, ನನಗಿಂಥದ್ದೊಂದು ಒಳ್ಳೇದಾಯ್ತಲ್ಲ, ಈ ಪ್ರಕಾರವಾದಂಥ ಚಿಂತನೆ. ಸಾಮಾನ್ಯಕ್ಕೆ ಒಳ್ಳೇದಾದಾಗ ಇದ್ರ ಬಗ್ಗೆ ಯಾರೂ ಚಿಂತನೆ ಮಾಡಲ್ಲ. ಏನಾದರೂ ಸಣ್ಣದಾಗ ಒಂದು ತಪ್ಪಾಗ್ಬಿಡಲಿ, ಅಥವಾ ಯಾವುದಾದ್ರು ಒಂದು ಅಚಾತುರಿ ಆಗಲಿ, ಅಥವಾ ಏನಾದರೂ ಒಂದು ಸಮಸ್ಯೆ ಎದುರಾಗಲಿ, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಆಗ ಚಿಂತನೆ ಮಾಡ್ತಾರೆ. ಅನುಕೂಲವಾಗಿ ಕಾರ್ಯಸಿದ್ಧಿ ಆದಾಗ, ಯಾವುದೋ ಒಂದು ಬಂಪರ್ ಡ್ರಾ ಬಂದಾಗ ನಾನು ಏನು ಒಳ್ಳೇದು ಮಾಡಿದೆ ಅಂತ ನನಗೆ ಇದ್ದದ್ದು ಸಿಕ್ತು, ಅಥವಾ ಯಾವುದು ಮಾಡಿದೆ ಅಂತ ನನಗೆ ಈ ಪ್ರಮೋಷನ್ ಆಯಿತು, ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ. ಹಾಗಾಗಿ ಇವತ್ತು ತುಲಾರಾಶಿಯವರು ಮಧ್ಯಾಹ್ನ ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 12:45 ಅಂದರೆ ರಾಹುಕಾಲದ ಕಡೆಯ ಭಾಗದ ಆ ಕ್ಷಣದಿಂದ ರಾಹುಕಾಲ ಮುಗಿದ ನಂತರ ಅಲ್ಲಿವರೆಗೂ ಸ್ವಲ್ಪ ಎಚ್ಚರಿಕೆಯಾಗಿರ್ತಕ್ಕಂಥದ್ದೇ ಬಹಳ ಉತ್ತಮ. ಈ ಸಮಯದಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಬೇಡಿ, ಯಾವುದ್ರ ಬಗ್ಗೆನೂ ಕಮೆಂಟ್ಸ್ ಬೇಡ. ಯಾರೊಂದು ವ್ಯವಹಾರ ಮಾಡಬೇಕಾದ್ರೂ, ಏನೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಈ ಸಮಯ ದಾಟದ ಮೇಲೆ ಮಾಡಿ. ಇದರಿಂದ ಒಳಿತನ್ನು ಖಂಡಿತ ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಹೊಸದಾಗಿ ಮಾಡುವ ಕೆಲಸ, ಮಾಡ್ತಕ್ಕಂಥ ವ್ಯವಹಾರ ಅಥವಾ ಇರ್ತಕ್ಕಂಥ ವೃತ್ತಿಯಲ್ಲಿ ಅಭಿವೃದ್ಧಿ, ಏನೇನೋ ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ನಡೆಸ್ತಕ್ಕಂಥದ್ದು. ಫಲಾಫಲಗಳ ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ಒಳ್ಳೆಯ ಯೋಗ ಬೇಕು. ಆ ಯೋಗ ಫಲ ಎರಡೂ ಸಹಿತ ಕಾರ್ಯಸಿದ್ಧಿ ಆಗಬೇಕಾದ್ರೆ ತಾಯಿ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಇವತ್ತು ಗ್ರಾಮ ದೇವತೆ ಲಕ್ಷ್ಮಿ ಅಥವಾ ನಿಮ್ಮ ಕುಲದೇವರು ಯಾವುದಾದ್ರೂ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಬಂದು ಮಂಗಳ ದ್ರವ್ಯಗಳನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಸಾಧ್ಯವಾದಷ್ಟು ಮನೆಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು, 11 ವರ್ಷದ ಒಳಗಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು ಸಾಧ್ಯವಾದಷ್ಟು ಇವತ್ತಿನ ದಿವಸ ದೇವರ ಪ್ರಾರ್ಥನೆ ಮಾಡಿ, ಆ ಮಕ್ಕಳ ಕೈಲೊಂದು ದೇವರ ದೀಪ ಅಂಟಿಸಿ ಪ್ರಾರ್ಥನೆ ಮಾಡೋದ್ರಿಂದ ಇಡೀ ಕುಟುಂಬಕ್ಕೆ ಒಂದು ಒಳ್ಳೆಯದಿದೆ. ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಬೇಕಾದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ 11 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳ ಕೈಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿಸೋದ್ರಿಂದ ಇಡೀ ಕುಟುಂಬಕ್ಕೆ ಯಶಸ್ಸಿದೆ. ಹಾಗೆ ಶುಭ ಸಂಧ್ಯಾಕಾಲ ಸಂಜೆ 6ರಿಂದ 7:40, 6 ಗಂಟೆಯಿಂದ 7 ಗಂಟೆ 40 ನಿಮಿಷ. ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ಪ್ರಾಂತ್ಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳನ್ನು
ಅಂದರೆ ತಾಯಂದಿರನ್ನ ಅವ್ರನ್ನ ಮನೆಗೆ ಕರೆದು ಒಂದಿಷ್ಟು ಅರಿಶಿನ ಕುಂಕುಮವನ್ನು ಕೊಟ್ಟು ಅದ್ರ ಜೊತೆಗೆ ಒಂಚೂರು ಬೆಲ್ಲನೋ ಸಕ್ಕರೆನೋ ಅಥವಾ ಒಂಚೂರು ಹಣ್ಣು ಹಂಪಲೋ ಏನಿದ್ರೆ ಅದು ದೇವರು ನಿಮಗೆ ಏನು ಕೊಟ್ಟಿದ್ದಾನೋ ಕೊಟ್ಟಿರೋದನ್ನು ಅರಿಶಿನ ಕುಂಕುಮದ ಜೊತೆ ಕೊಡ್ತಕ್ಕಂಥದ್ದು. ಈ ಒಂದು ಕಾಯಕವನ್ನು ವೃಶ್ಚಿಕ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಬುಧನ ಆಸ್ಥಾನ ಚೆನ್ನಾಗಿದ್ದು ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಲಾಭವಿದೆ, ಒಂದಷ್ಟು ನಷ್ಟವಿದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ತಾವು ತುಂಬ ಮೌನಕ್ಕೆ ಜಾರ್ತೀರಿ. ಅಂದರೆ 4 ಮಾತಾಡಿದ್ರೆ ನೀವು 1 ಮಾತಾಡ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳೇ ಬೇರೆ, ನಿಮ್ಮ ನಡೆ ನಡವಳಿಕೆಗಳೇ ಬೇರೆ. ಮನಸ್ಸೊಂದು ಹೇಳುತ್ತೆ, ಕಣ್ಣೊಂದು ನೋಡ್ತಿರುತ್ತೆ, ಮಾಡೋ ಕೆಲಸ ಮತ್ತೊಂದಾಗಿರುತ್ತೆ. ಇವತ್ತಿನ ದಿವಸ ನಿಮ್ಮ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಎಲ್ಲ ಕಡೆಯಿಂದಲೂ ಒಂದಷ್ಟು ಮಂದಗತಿಯಲ್ಲೇ ಸಾಗುವಂಥದ್ದಾಗತ್ತೆ. ಇದು ಸರಿಸುವ ಮಧ್ಯಾಹ್ನ 2 ಗಂಟೆವರೆಗೂ ಹೀಗೇ ಇರುತ್ತೆ. 2 ಗಂಟೆಯ ನಂತರ ಒಂದಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಏನೇ ಫಲಾಫಲಗಳನ್ನು ನೀವು ಅಪೇಕ್ಷೆ ಪಡೆದಿರೋ ಇದ್ದರೂ ಭಗವಂತ ನಿಮಗೆ ಏನು ಕೊಡಬೇಕೋ ಅದನ್ನು ಕೊಟ್ಟೇ ಕೊಡ್ತಾನೆ. ಆದರೆ ಭಗವಂತ ಕೊಡೋದಕ್ಕೂ ಮುನ್ನ ನಾನು ಹೀಗೇ ಇರಬೇಕು ಅಂತ ಚಿಂತನೆ ಮಾಡಿ ಏನಾದರೂ ಒಂದು ಅಚಾತುರ್ಯಗಳು ಮಾಡಿಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಜೋಪಾನ, ಎಚ್ಚರಿಕೆಯಿಂದಿರಿ. ಇವತ್ತು ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ, ಚೆನ್ನಾಗಿರ್ತಕ್ಕಂಥ ಶ್ರೀಗಂಧವನ್ನು ತೆಗೆದು ಆ ಶ್ರೀಗಂಧವನ್ನು ದೇವಿಯ ಪಾದಕ್ಕೆ ಒಂದಷ್ಟು ಗಂಧವನ್ನು ಹಚ್ಚಿ, ನಿಮ್ಮ ಮನೇಲಿ ವಿಗ್ರಹ ಇರಲಿ, ಫೋಟೋ ಇರಲಿ, ಅಥವಾ ಯಾವುದಾದ್ರು ಒಂದು ದೇವಾಲಯದ ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ ಸಹಿತ ದೇವಿಯ ಪಾದ ಕಂಡ್ರೆ ಆ ಪಾದಕ್ಕೆ ಒಂದಿಷ್ಟು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನೀವು ಹಣೆಗೆ ಹಚ್ಕೊಂಡ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನೂ ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳಿಸ್ತಾ ಹೋಗ್ತಾರೆ ಗುರುಜರು. ಮುಂದಿನ ಭಾಗದಲ್ಲಿ ಕಾಯ್ತಾರೆ ವೀಕ್ಷಕರೇ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ? ಮಂಜುಳಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ಹೊನ್ನಳ್ಳಿ ತಾಲೂಕು ಮುಕ್ತನಹಳ್ಳಿಯಿಂದ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಮನೆಯವರು ನಮ್ಮ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು ಮೇಡಮ್. ಸರಿ, ಮಾತಾಡಿ. ಹಲೋ ಹಲೋ ಗುರುಜಿ, ನಮಸ್ಕಾರ ಗುರುಜಿ. ನಮಸ್ಕಾರ ಗುರುಜಿ. ಹೇಳಮ್ಮ. ನಮ್ಮ ಮದ್ವೆ ಆದ ದಿನ ಗುರುಜಿ, ಇವತ್ತೇ ನನಗೆ ಆ ಈಶ್ವರನ ದರ್ಶನ ಆದಂಗ ಆತ ಗುರುಜಿ. ಒಳ್ಳೇದಾಗಲಿ, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ನಿಮ್ಮ ದಾಂಪತ್ಯ ಜೀವನ 100 ಕಾಲ ಚೆನ್ನಾಗಿರಲಿ. ಹೇಳಮ್ಮ. ಅದೇ ಗುರುಜಿ, ನಮಗೆ ಏನು ನಮ್ಮ ಮನೆಯವರು ಡ್ರೈವಿಂಗ್ ಮಾಡ್ತಾರೆ ಗುರುಜಿ, ಏನು ಇದು ಆಗ್ತಾ ಇಲ್ಲ ಗುರುಜಿ. ಅಲ್ಲಿ ತರೋದು ಇಲ್ಲಿ ತಿನ್ನೋದು ಅಷ್ಟೇ ಆಗ್ತಾ ಐತಿ. ನಮ್ಮ ಮಗ ಸ್ವಲ್ಪ ತುಂಬಾ ಹಠ ಮಾಡ್ತಾನೆ ಗುರುಜಿ. ಮಗನ್ಗೆ ಎಷ್ಟು ವಯಸ್ಸು? ಅವನಿಗೆ ಇವಾಗ 4 ವರ್ಷ ತುಂಬಿ ಮುಂದಿನ ತಿಂಗಳು 5 ವರ್ಷಕ್ಕೆ ಬೀಳ್ತದೆ ಗುರುಜಿ. ಇನ್ನೊಂದು 4-5 ಅಂದರೆ ಹಠ ಮಾಡಬೇಕು ನೋಡು. ಹಠ ಮಾಡೋದು, ಗಲಾಟೆ ಮಾಡೋದು, ಮತ್ತು ಆ ಮಕ್ಕಳ ಆಟಿಕೆಗಳು, ಮಕ್ಕಳ ಒಂದು ರೀತಿ ನೀತಿ, ಇದೆಲ್ಲವೂ ಸಹಿತ ಬಾಲ್ಯದಲ್ಲಿ ನಾವು ನೋಡಿ ಆನಂದಿಸಬೇಕು. ನಾವು ನೋಡಿ ಆನಂದಿಸ್ತೆ ಅಂತಲೇ ಇವೆಲ್ಲ ನಡೆಯುವಂಥದ್ದು. ಆದರೆ ನಮ್ಮ ಮಕ್ಕಳು ತುಂಬ ಹಠ ಗಲಾಟೆ ಅಂತ ನಾವು ಅಂದ್ಕೊಳ್ತೀವಿ. ಆಮೇಲೆ ಇನ್ನೊಂದು ವಿಚಾರ ತಾಯಿ, ಮಕ್ಕಳಲ್ಲಿ ಆ ಒಂದು ಆಕ್ಟಿವಿಟಿ ಇರಬೇಕು, ಅಂದರೆ ಆ ಒಂದು ಚುರುಕುತನ ಇರಬೇಕು. ಅದನ್ನು ತಪ್ಪು ಅಂದ್ಕೊಳ್ಬಾರ್ದು. ನೋಡಿ, ಕೆಲವಷ್ಟು ಮಕ್ಕಳು ನನ್ನ ಹತ್ರ ಕರ್ಕೊಂಡು ಬರ್ತಾರೆ. ಆ ಮಕ್ಕಳು ಎಲ್ಲಿ ಕೂತ್ರೆ ಅಲ್ಲೇ ಇರ್ತವೆ, ಎಲ್ಲಿದ್ದರೆ ಅಲ್ಲೇ ಇರ್ತವೆ, ಅಥವಾ ಇನ್ನೇನೋ ಅದರ ಪ್ರಪಂಚದಲ್ಲಿ ಇರ್ತವೆ. ಆ ಪ್ರಪಂಚದಲ್ಲಿದ್ದಾಗ ತಂದೆ ತಾಯಿ ಕಣ್ಣೀರು ಹಾಕ್ತಾರೆ. ಆದರೆ ನಿನ್ನ ಮಗು ಅತಿ ಚುರುಕು ಅಂತ ಹೇಳಿ ಅದು ಹೆಚ್ಚು ಆಟ ಆಡುತ್ತೆ ಅಂತ ನೀನು ನನಗೆ ಹೇಳ್ತಾ ಇದೆಯಾ. ಇರಲಿ, ಇದೆಲ್ಲ ಪಕ್ಕಕ್ಕೆ ಇಡೋಣ. ಫಸ್ಟು ಇವತ್ತು ನೀವು ಮಾಡಬೇಕಾದ ಕೆಲಸ ಏನು ಗೊತ್ತೇನು? ಇಬ್ಬರು ಗಂಡ ಹೆಂಡತಿ ತಲೆಗೆ ಸ್ನಾನ ಮಾಡಿರಿ. ಹತ್ತಿರದಲ್ಲಿ ನಿಮಗೆ ಯಾವ ದೇವಸ್ಥಾನ ಅಂತ ಇರುತ್ತೋ ಆ ದೇವಸ್ಥಾನಕ್ಕೆ ಯಜಮಾನರು ಆಟೋ ಓಡಿಸ್ತಾರೆ ಅಂದಲ್ಲ. ಕಾರ್ ಡ್ರೈವಿಂಗ್ ಮಾಡ್ತಾರೆ ಗುರುಜಿ, ಬೇರೆಯವ್ರದ ಹೋಗ್ತಾರೆ ಬರ್ತಾರೆ, ಈಗ ಕಾಯಂ ಏನು ಇಲ್ಲ ಗುರುಜಿ. ನಾನೊಂದು ಮಾತು ಹೇಳ್ತೀನಿ ಕೇಳು. ಮನೆ ಮಠ ಎಲ್ಲ ಆಮೇಲೆ, ಅದೆಲ್ಲ ಇಲ್ಲೇ ಬಿಟ್ಟು ಹೋಗೋದು. ನಾವಿರುವವರೆಗೂ ಏನು ಸುಖ ಸಂತೋಷ ಕಾಣ್ತೀವೋ ಅದಷ್ಟೇ ನಮ್ಮದು. ಇವತ್ತು ಗಂಡ ಹೆಂಡತಿ ಇಬ್ಬರೂ ಕಾರಾದರೂ ಸರಿ, ನಡ್ಕೊಂಡಾದರೂ ಸರಿ, ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಲಕ್ಷಣವಾಗಿ ಯಾವುದಾದ್ರು ಒಂದು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಇನ್ನು ಮುಂದಿನ ದಿನಗಳಾದರೂ ನಮಗೆ ಚೆನ್ನಾಗಿರಲಿ, ಇಲ್ಲಿವರೆಗೂ ಏನೇ ಅಚಾತುರ್ಯ ಇದ್ದರೂ ಮುಂದಕ್ಕೆ ನಾವು ಚೆನ್ನಾಗಿರಬೇಕು ಅಂತ ಗಂಡ ಹೆಂಡತಿ ಒಂದು ಸ್ವೀಟ್ ತಿನ್ಕೊಂಡು ಬನ್ನಿ. ಒಳ್ಳೆ ದಿವಸ ಕರೆ ಮಾಡಿದ್ದೀರಿ ನನಗೆ ನೀವು. ಹೌದು ಗುರುಜಿ, ನನಗೆ ತುಂಬಾ ಈಶ್ವರನ ದರ್ಶನನೇ ಆದಂಗ ಆತ ಗುರುಜಿ. ಒಳ್ಳೇದಾಗಲಿ, ನಿಮ್ಮ ದಾಂಪತ್ಯ ಇನ್ನೂ ಚೆನ್ನಾಗಿರಲಿ. ಅದನ್ನೇ ಹೇಳ್ತಾ ಇದ್ದೀನಿ. ಮನೆ ಮಠ ಆಸ್ತಿ ಅಂತಸ್ತು ಎಲ್ಲ ಇದೆಯಲ್ಲಮ್ಮ, ಇದೆಲ್ಲ ನಾವು ಏನು ಮಾಡಿದ್ರೂ ಸಹಿತ ನಮ್ಮ ಒಳಗಿರತಕ್ಕಂಥ ಧ್ವನಿ ಹೊರಬರುವ ತನಕ, ಈ ಜೀವದ ಪಟ ಆಡುವ ತನಕ. ಆದರೆ ಎಷ್ಟು ದಿವಸ ನೀನು ನಗನಾಗ್ತಾ ಇದೆಯಾ, ಎಷ್ಟು ಚೆನ್ನಾಗಿದೆಯಾ ಅನ್ನೋದು ಬಹಳ ಮುಖ್ಯ ಅಮ್ಮ. ಹೇಳು ತಾಯಿ. ತುಂಬಾ ದಿವಸ ಆಯ್ತು ಗುರುಜಿ, ನಾವು ಬರೀ ಇದ್ರಲ್ಲೇ ಇದೆ ಗುರುಜಿ. ಒಂದ್ ಎಳ್ ಕಾಲನಷ್ಟು ಮುಂದಕ್ಕೆ ಆಗ್ತಾ ಇಲ್ಲ ಗುರುಜಿ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಅಲ್ಲೇ 14 ವರ್ಷ ತುಂಬ 15ರಲ್ಲಿ ಬೀಳ್ತಾ ಇತ್ತು ಗುರುಜಿ. ಆಯ್ತು, ತಲೆ ಕೆಡಿಸ್ಕೋಬೇಡ. ಅವ್ರು ಮಾಡೋ ಕೆಲಸ. ಇಷ್ಟು ದಿವಸ ಅವ್ರು ಏನು ಉದ್ಯೋಗ ಮಾಡ್ತಿದ್ರು?
ಅದೇ ಇದೇ ಉದ್ಯೋಗನೇ ಮಾಡ್ತಾ ಇರೋದು ಗುರುಜಿ. ಅವ್ರು ತುಂಬಾ ದಿವಸದಿಂದಲೂ ಇದನ್ನೇ ಮಾಡ್ತಾ ಇದ್ದಾರೆ. ಮತ್ತೆ ಅದೇ ನೋಡಮ್ಮ, ಹೋಗೋದು ಬರೋದು ಅಷ್ಟೇ. ಅಷ್ಟ್ ಬಿಟ್ರೆ ಹಿಂದಕ್ಕ ಮುಂದಕ್ಕ ಏನು ಇಲ್ಲ ಗುರುಜಿ. ಇನ್ನು ಮಕ್ಳು ಸಣ್ಣರಿದ್ದಾರೆ ಗುರುಜಿ. ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಪಾಪ ಆತ ಡ್ರೈವಿಂಗ್ ಲೈನಲ್ಲಿ ಇದ್ದುಕೊಂಡು ಬರೋ ಮೂರ್ಖ ಸರ್ಕಸ್ನಲ್ಲಿ ನಿಮ್ಮನ್ನು ಸುಧಾರಿಸ್ಕೊಂಡು, ಮಕ್ಕಳನ್ನು ಸುಧಾರಿಸ್ಕೊಂಡು, ತನ್ನ ಜೀವನ ನೋಡಿಕೊಂಡು, ತನಗೆ ಇನ್ನೂ ತನ್ನವರು ಅಂತ ಇರ್ತಾರಲ್ಲ ಅವ್ರ ಜೀವನ ಸುಧಾರಿಸ್ಕೊಂಡು ಇದೆಲ್ಲ ಮಾಡ್ಕೊಂಡು ನಡೆಯೋದು ಕಷ್ಟನೇ ಅಲ್ವಾ ತಾಯಿ? ಏನೋ ಒಂದು ಗೌರ್ಮೆಂಟ್ ಕೆಲಸದಲ್ಲಿ ಕೂತ್ಕೊಂಡಿದ್ರೆ ಗೌರ್ಮೆಂಟ್ ಆಫೀಸಲ್ಲಿ ಗೌರ್ಮೆಂಟ್ ಸಂಬಳನೂ ಬರುತ್ತೆ, ಸಾಯಂಕಾಲ ಹೋಗ್ಬೇಕಾದ್ರೆ ಅಕೌಂಟಲ್ಲೂ ತುಂಬ್ತಾ ಇರುತ್ತೆ. ಅಂತಹ ವ್ಯಕ್ತಿಗಳು ಮನೆ ಮಾಡಿದ್ದಾರೆ, ಸೈಟ್ ಮಾಡಿದ್ದಾರೆ, ಜಮೀನು ಮಾಡಿದ್ದಾರೆ ಅಂದರೆ ಒಪ್ಕೊಳ್ಳೋ ಮಾತು. ನಿಮ್ಮ ಬದುಕು ಕಷ್ಟ ಅಲ್ವಮ್ಮ? ಆಟೋ ಓಡಿಸ್ಕೊಂಡು, ಕಾರ್ ಓಡಿಸ್ಕೊಂಡು, ಡ್ರೈವಿಂಗಲ್ಲಿರ್ತಕ್ಕಂಥವ್ರು ಹೀಗೆ ಬದುಕಬೇಕು ಅಂದರೆ ಆಗುತ್ತಾ ತಾಯಿ? ನೋಡಮ್ಮ, ಕಂತೆಗೆ ತಕ್ಕ ಬಂತೆ ಅಂತ ಇರಲಿ. ನಾಳೆ ಮಕ್ಕಳನ್ನು ವಿದ್ಯಾವಂತರು ಮಾಡು. ಮಕ್ಕಳಿಗೆ ಆಸ್ತಿ ಮಾಡೋಕೆ ಹೋಗ್ಬೇಡ, ಮಕ್ಕಳನ್ನೇ ಆಸ್ತಿಯಾಗಿ ತಯಾರು ಮಾಡು. ಮಕ್ಕಳನ್ನ ಒಳ್ಳೆ ಶಾಲೆಗೆ ಹಾಕು. ನೋಡಮ್ಮ, ಪ್ರತಿ ದಿವಸ ನಾವು ಯಜಮಾನರಿಗೆ ನೀನು ಹತ್ತಂದಿಲ್ಲ, ಇತ್ತಂದಿಲ್ಲ, ನಾವು ಮನೆ ತೊಗೊಂಡಿಲ್ಲ, ಸೈಟ್ ತೊಗೊಂಡಿಲ್ಲ, ನಮ್ಮ ಮನೆ ಫ್ರಿಜ್ ಇಲ್ಲ, ಈ ಮಾತನ್ನ ಆಡ್ತಾ ಮನಸ್ಸು ನೊಂದ್ಕೊಳ್ಳೋ ಬದಲು ರಾತ್ರಿ ಬೇಡಮ್ಮ, ಮಾತಾಡಬಾರ್ದು ತಾಯಿ. ನೀನೇ ಅಲ್ಲ, ಇವತ್ತು ಕರೆ ಮಾಡಿ, ಇವತ್ತು ನಿನ್ನೊಬ್ಬಳು ಮಾತು ನಾನು ಕೇಳಿಸ್ತಾ ಇದೆ. ಎಷ್ಟೋ ಜನ ಹೆಣ್ಮಕ್ಳು ಈ ಕಾರ್ಯಕ್ರಮ ನೋಡ್ತಿದ್ದಾರೆ. ಮನೇಲಿರ್ತಕ್ಕಂಥ ಗಂಡಸರಿಗೆ ಮನೆಗೆ ಬಂದಾಗ ಒಂದು ಲೋಟ ನೀರು ಕೊಟ್ಟು ಚೆನ್ನಾಗಿ ಕೂಡಿಸ್ಕೊಂಡು ಮಾತಾಡಿ, ನಿಮ್ಮ ಮದುವೆಯ ಪ್ರಾರಂಭ ದಿನಗಳು ಹೇಗಿತ್ತು ಆ ದಿನಗಳನ್ನೇ ನಿಮ್ಮ ಜೀವನ ಪೂರ್ತಿ ನಡೆಸಬೇಕು. ಅದನ್ನು ಹೊರತುಪಡಿಸಿ ನಾವು ಇನ್ನೇನೋ ಹೇಳ್ತೀವಿ ಅಂದರೆ ಜೀವನ ಹೊಟ್ಟೋಗ್ಬಿಡುತ್ತಮ್ಮ, ಸಮಯ ಹೋಗ್ಬಿಡುತ್ತೆ, ಗಂಟೆ ಕಳೆದು ಹೋಗ್ಬಿಡುತ್ತೆ. ನೀವೆಷ್ಟು ಸಂತೋಷವಾಗಿದ್ದೀರಿ ಅನ್ನೋದು ಅಷ್ಟೇ ಮುಖ್ಯ ದೇವ್ರು ಕೇಳೋದು. ನೀವೇನು ಸಂಪಾದನೆ ಮಾಡಿದ್ದೀರಿ ಅಂತ ಯಾರೂ ಕೇಳಲ್ಲ. ನೋಡಮ್ಮ, ಸಂಪಾದನೆ ಎಲ್ಲ ಬರೀ ನಮ್ಮ ಕಣ್ಣುಗಳಿಗೆ ಗೊತ್ತಾಗೋ ಥರ ಮಾತ್ರ. ಆದರೆ ಎಷ್ಟು ಸುಖ ಸಂತೋಷ ಅನ್ನೋದಿದೆಯೋ ಅದು ದೇವ್ರು ಕೊಡೋ ಲೆಕ್ಕ. ಅವನ ಲೆಕ್ಕದಲ್ಲಿ ನಾವು ಬದುಕೋಣ. ನೀನು ಚೆನ್ನಾಗಿರ್ತೀಯ, ಧೈರ್ಯವಾಗಿರು, ದೇವ್ರು ನಿಂಗೆ ಮೋಸ ಮಾಡೋದಿಲ್ಲ. ಒಳ್ಳೆ ದಿನ ನಿಂಗೆ ಫೋನ್ ಸಿಕ್ಕಿದೆ, ನಿನಗೆ ನಾನು ಇನ್ನೊಮ್ಮೆ ಆಶೀರ್ವದಿಸ್ತಾ ಇದ್ದೀನಿ. ನೀವು ನಿಮ್ಮ ಪತಿ ದೇವರು ಹ್ಯಾಪಿಯಾಗಿರಿ, ಸಂತೋಷವಾಗಿರಿ, ಒಳ್ಳೆಯದಾಗಲಿ. ಗುರುಜೀಗ ಮಕರ ರಾಶಿ. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಶಿವ ಶುಕ್ರವಾರ. ಇವತ್ತು ಶಿವನ ಆರಾಧನೆಯೂ ಬೇಕು, ಶನೈಶ್ಚರ ಮಂತ್ರವನ್ನು ನಿರಂತರ ಪಠನೆಯೂ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ಪಠನೆ ಮಾಡ್ತಾ ಸಾಂಬ ಸದಾಶಿವನ ಸಾನ್ನಿಧ್ಯಕ್ಕೆ ಬಂದು ಒಂದಿಷ್ಟು ಬಿಲ್ವಪತ್ರೆ ಅಥವಾ ತುಂಬೆ ಹೂವು, ಭಸ್ಮ ಇಂತಹದ್ದನ್ನು ಶಿವನ ಆರಾಧನೆಯಲ್ಲಿ ನಡೆಸ್ತಕ್ಕಂಥದ್ದು. ಶಿವನ ಒಂದು ಕೈಂಕರ್ಯಗಳನ್ನು ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ನಡೆಸಿದ್ದೇ ಆದರೆ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಕರ ರಾಶಿಯಲ್ಲಿರ್ತಕ್ಕಂಥವರು ಇವತ್ತು ನಿಮ್ಮ ಸ್ವಂತ ಜ್ಞಾನ, ಸ್ವಂತ ಬುದ್ಧಿಯಿಂದಲೇ ತಮಗೆ ಏನು ಅನಿಸುತ್ತೋ ಅದನ್ನೇ ಮಾಡಿ. ಮತ್ತೊಬ್ಬರು ಹೇಳ್ತಕ್ಕಂಥ ಮಾತು, ಇನ್ನೊಬ್ಬರ ಮನವೊಲಿಸ್ತಕ್ಕಂಥ ಕೆಲಸ ಅಥವಾ ಇನ್ನೊಬ್ಬರನ್ನು ತೃಪ್ತಿಪಡಿಸಬೇಕು ಅಂತೇಳಿ ನೀವೇನೋ ಮಾಡೋದಕ್ಕೆ ಹೊರಟು ಅಲ್ಲಿ ನೀವು ಕಣ್ಣೀರು ಹಾಕುವಂಥದ್ದು ಬೇಡ. ಹಾಗೆ ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ಇವತ್ತು ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಕುಲದೇವರ ಅನುಗ್ರಹ ಇರಲಿ, ಮಾತಾಪಿತೃಗಳ ಆಶೀರ್ವಾದ ಇರಲಿ, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ. ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ನಿಮ್ಮ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆಯನ್ನು ಮಾಡಿ. ಸಾಧ್ಯವಾದರೆ ಇವತ್ತಿನ ದಿವಸ ಒಂದಿಷ್ಟು ಕಂದು ಬಣ್ಣದ ಗೋವಿಗೆ ಗೋಗ್ರಾಸವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೂ ಸಹಿತ ಸಾಕಷ್ಟು ಫಲಗಳನ್ನು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ದಿವಸ ಮಕರ ರಾಶಿಯವರಿಗೆ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ 4ರಿಂದ 6:20 ಸಂಧ್ಯಾಕಾಲದ 4ರಿಂದ 6 ಗಂಟೆ 20 ನಿಮಿಷದವರೆಗೂ ನಿಮ್ಮ ಪ್ರಯಾಣ ಕಾಲವನ್ನು ಬಹಳ ಜೋಪಾನ ಎಚ್ಚರಿಕೆಯಿಂದ ನಡೆಸಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಶುಕ್ರನ ಅನುಗ್ರಹ. ಇವತ್ತು ನಿಮ್ಮ ವರ್ಚಸ್ಸು, ತೇಜಸ್ಸು, ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು, ತಮ್ಮಲ್ಲೇ ತೃಪ್ತಿಕರವಾದಂಥ ಬದುಕು, ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆ. ಜೊತೆಗೆ ಆರ್ಥಿಕ ಸಂಕಷ್ಟದಿಂದ ಏನು ಸಮಸ್ಯೆ ಕಾಣ್ತಿದ್ದೀರೋ ಸಮಸ್ಯೆಗಳಿಂದ ಆದಷ್ಟು ಬೇಗ ಹೊರಬರ್ತೀರಿ. ಹಾಗೆ ತೃಪ್ತಿಕರವಾದಂಥ ಬದುಕನ್ನು ಕಾಣ್ತೀರಿ. ಏನು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಒಂದು ಯೋಗವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದೀರೋ ಅದೆಲ್ಲವನ್ನು ಸಹಿತ ಅರ್ಥಗರ್ಭಿತವಾದಂತಹ ಚಿಂತನೆಗಳಲ್ಲಿದ್ದು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗುತ್ತೆ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕೆಲಸ ಸಿದ್ಧಿಯಾಗಬೇಕಾದ್ರೆ ದೇವಿಯ ಉಪಾಸನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲಿ ಎಲ್ಲಾದರೂ ಒಂದು ದೇವಿಯ ಸಾನ್ನಿಧ್ಯ ಇದ್ದರೆ ಅದನ್ನು ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯಕ್ಕೆ ಬಂದು ದೇವಾಲಯದ ಮುಂಭಾಗದಲ್ಲಿ ಧ್ವಜಸ್ತಂಭದ ಹತ್ರ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಸಾಧ್ಯವಾದರೆ ಒಂದು ಬೆಲ್ಲದ ಚಿನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಕೊಟ್ಟು ನಮಸ್ಕರಿಸ್ತಕ್ಕಂಥದ್ದು. ಅಥವಾ ಎಲ್ಲಿ ವಾನರ ಸೈನ್ಯ ಇರುತ್ತೋ ಆ ವಾನರ ಸೈನ್ಯಕ್ಕೆ ಏನಾದರೂ ಒಂದಿಷ್ಟು ತಿನ್ನಲಿಕ್ಕೆ ಪದಾರ್ಥಗಳನ್ನು ಹಾಕ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥ ಅಣ್ಣ ತಮ್ಮಂದರು ಅಂದರೆ ಯಾರು ಕುಂಭರಾಶಿಯವರು ಇರ್ತೀರಿ, ನಿಮ್ಮ ಅಣ್ಣ ತಮ್ಮಂದರಲ್ಲಾಗುವಂತಹ ಒಂದಷ್ಟು ವ್ಯತ್ಯಾಸಗಳು, ಸಮಸ್ಯೆಗಳು ಅಥವಾ ಒಂದಷ್ಟು ವ್ಯಾಜ್ಯ ಕದನಗಳು ಉಂಟಾಗಬಹುದು. ಇಂತಹ ಸನ್ನಿವೇಶದಲ್ಲಿ ನಿಮ್ಮ ತಂದೆಯವರಾಗಲಿ ಅಥವಾ ನಿಮ್ಮ ತಾಯಿಯವರಾಗಲಿ
ತಂದೆ ತಾಯಿ ಅವರ ಪಾದಮುಟ್ಟಿ ನಮಸ್ಕಾರ ಮಾಡಿ ಅವರು ಹೇಳಿದಂಥ ರೀತಿಯಲ್ಲಿ ನಿಮ್ಮ ನಡೆ ನಡವಳಿಕೆಗಳನ್ನು ತಂದುಕೊಂಡಿದ್ದಾದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧಚಂದ್ರ ಯೋಗ ಚೆನ್ನಾಗಿದೆ. ಬುಧ ಮತ್ತು ಚಂದ್ರನ ಯೋಗ ಚೆನ್ನಾಗಿದೆ. ತುಂಬ ದಿನಗಳಿಂದ ತಾವು ಅಂದುಕೊಂಡಂತಹ ಕೆಲಸಗಳು ಎಲ್ಲೋ ಒಂದು ಕಡೆ ಮಂದಗತಿಯಲ್ಲಿ ಸಾಗುವಂಥದ್ದನ್ನು ಇವತ್ತು ಚುರುಕಾಗಿ ಬೇಗ ಕಾರ್ಯಸಿದ್ಧಿ ಮಾಡಿಕೊಳ್ಳುವಂತಹದ್ದಿದೆ. ಇವತ್ತಿನ ನೋಟ ಅಂದರೆ ಇವತ್ತಿನ ಕೆಲಸ ಕಾರ್ಯಗಳು, ಇವತ್ತಿನ ವೃತ್ತಿ ಧರ್ಮ, ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರೋ, ಯಾವ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ, ಎಲ್ಲಿ ನಿಮ್ಮ ಜೀವನವನ್ನು ನಡೆಸ್ತಾ ಇದ್ದೀರೋ, ಇದೆಲ್ಲದರಲ್ಲೂ ಸಹಿತ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹೆಚ್ಚಿನ ಫಲಗಳನ್ನು ಅದೃಷ್ಟವನ್ನು ಸಿದ್ಧಿಪಡಿಸಿಕೊಳ್ಳುವಂಥ ಯೋಗ ಫಲ. ಆದ್ದರಿಂದ ಭಯಪಡಬೇಕಾದಿಲ್ಲ. ನಿಮ್ಮ ಕುಲದೇವರು, ನಿಮ್ಮ ಕುಟುಂಬದ ಹಿರಿಯರು, ಅದರಲ್ಲೂ ನಿಮ್ಮ ಮಾತಾಪಿತೃಗಳ ಆಶೀರ್ವಾದದೊಂದಿಗೆ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮದಾಗುತ್ತೆ. ಸಾಧ್ಯವಾದರೆ 2 ಮೆಣಸು ಕಾಳನ್ನು, 2 ಕರಿಮೆಣಸನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಇವತ್ತಿನ ದಿನ ಸಂಪೂರ್ಣವಾಗಿ ಪಾಕೆಟಲ್ಲಿ ಕರಿಮೆಣಸು ಎರಡಿದ್ದರೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹಣಕಾಸಿನ ವಿಚಾರದಲ್ಲಿ ಎಲ್ಲೂ ಲೋಪದೋಷ ಬರದಿರ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜರು. ವೀಕ್ಷಕರೇ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ, ಮಾತಾಡಿ, ನಿಮ್ಮ ಹೆಸರು ಹೇಳಿ. ನಮಸ್ತೆ, ಸುಮಂಗ್ಲ ಅಂತಾರೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು? ಕಲ್ಗಟ್ಟಿಗೆ ತಾಲೂಕು ತಾವರ್ಗಿರಿಯಿಂದ. ಓಕೆ, ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನಮ್ಮ ಬಗ್ಗೆ ಮಾತಾಡ್ಬೇಕು, ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಕೊಡ್ತಾನೆ ಮಾತಾಡಿ. ಸರಿ, ಮಾತಾಡಿ. ಹಲೋ, ಸುಮಂಗ್ಲ ರೀ. ನಮಸ್ತೆ ತಾಯಿ, ಹೇಳಮ್ಮ. ನಾವು ಕಲ್ಗಟ್ಟಿಗೆ ತಾಲೂಕು ತಾವರ್ಗಿರಿಯಿಂದ ನಮ್ಮ ಮೇಡಮ್. ಇವ್ರು ಟಿವಿ ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಕೊಡ್ತಾನೆ, ಇದಾರ ಇಲ್ಲಿ ಕೊಡ್ತಾನೆ, ಕೊಡಮ್ಮ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಗುರುಜಿ? ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ. ಕಲಗಟ್ಟಿ ತಾಲೂಕು ತಾವರ್ಗಿರಿಯಿಂದ ಮಾತಾಡಿದ್ರೆ ಗುರುಜಿ. ಬಿಸಿಲು ಜಾಸ್ತಿನಾ ನಿಮ್ಮ ಕಡೆ? ಏನ್ ಬಿಸಿಲು ಜಾಸ್ತಿ ಇದೆಯಾ ಗುರುಜಿ? ಮಾತಾಡಿದ್ರಿ. ಓಹೋ, ನೀವು ಟಿವಿ ನೋಡಿ ಮಾತಾಡ್ತಿದ್ದೀರಾ? ಮಾತಾಡ್ತಿದ್ದೀವಿ ಗುರುಜಿ. ಹಲೋ ಹಲೋ, ನಿಮ್ಮ ಸಮಸ್ಯೆ ಏನಂತ ಹೇಳಿಪ್ಪ. ಗುರುಜಿ, ನಮ್ದು ರೊಕ್ಕ ಬರೋದ್ರಿ, ಮನಿ ಕಟ್ಬೇಕಂತ ಹಂಗ ಮುಂದ್ ಹೊತ್ಕೊಂಡ್ ಹೊಂಟ್ಬಿಡೋದು ಗುರುಜಿ. ಮನಿ ಕಟ್ಟಕ ಆಗವಲ್ಲ ಗುರುಜಿ. ಮನೆ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿದಿರಿ? ಮಾಡಿದ್ರಿ ಗುರುಜಿ, ಎಲ್ಲಾ ಕಡೆ ಬೇಳ್ಕೊಂಡಿರಿ ಗುರುಜಿ, ಎಲ್ಲಾ ಕಡೆ ಇದು ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡಿ ಗುರುಜಿ. ಅದು ಹಿಂಗಾಗಿ ಕಟ್ಟಕ ಆಗವಲ್ದು ಗುರುಜಿ. ಇಲ್ಲ, ಚಿಂತೆ ಮಾಡ್ಬಿಡಿ. ನಿಮ್ಮ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ಮನೆ ಕಟ್ಟಲಿಕ್ಕೆ ಒಳ್ಳೆ ಅವಕಾಶ ಇದೆ ಗುರುಜಿ. ನೀವು ಮಾಡ್ಬೇಕಾಗಿರೋದು ಗುರುಜಿ ಬಂದ್ರ ಕಟ್ಬೇಕಂತ ಹಂಗ 3 ವರ್ಷ ಆಯ್ತು ಗುರುಜಿ. ಮನಿ ಕಟ್ಬೇಕನ್ನಕತ್ತೆ ಆಗವಲ್ದು ಗುರುಜಿ. ಈ ಸತಿ ಕಟ್ತೀರಿ. ನೀವೊಂದು ಕೆಲಸ ಮಾಡಿ, ಎಲ್ಲ ಡ್ರಾಯಿಂಗ್ ರೆಡಿ ಐತ್ರಿ ಗುರುಜಿ, ಎಲ್ಲಾ ರೆಡಿ ಐತಿ ಗುರುಜಿ. ಅದು ಕಟ್ಟಕ ರೊಕ್ಕನ ಜಮಾ ಆಗಲ್ದು ಗುರುಜಿ. ಬರ್ತಾವಂತಾರ್ರಿ, ಕೊಡೋವಲ್ದು ಗುರುಜಿ. ಯಾರು ಕೊಡೋದು? ನಾವೊಂದು ಮಾತು ಹೇಳ್ತೇನೆ ಕೇಳಿ. ಒಳ್ಳೆ ಮುಹೂರ್ತದಲ್ಲಿ ನೀವು ಶುರು ಮಾಡಿದ್ರೆ ನಿಮಗೆ ಬರುವ ರೊಕ್ಕ ಆದಷ್ಟು ಬೇಗ ಬರುತ್ತೆ. ಯಾವತ್ತು ಮನೆ, ಆಫೀಸು ಅಥವಾ ಯಾವುದೇ ಒಂದು ಕೆಲಸನ ನಾವು ಶುರು ಮಾಡುವಾಗ ಅದಕ್ಕೆ ಅಂತ ಒಂದು ಒಳ್ಳೆ ಮುಹೂರ್ತ ಇರುತ್ತೆ. ಆ ಮುಹೂರ್ತ ಸಾಧನೆ ಮಾಡಬೇಕು. ನಿಮ್ಮ ಜಾತಕದಲ್ಲಿ ಗುರು ಇರ್ತಕ್ಕಂಥ ಆಸ್ಥಾನ, ಮುಹೂರ್ತ ಬಲ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೀವೊಂದು ಕೆಲಸ ಮಾಡಿ, ಇದೇ ಬರ್ತಕ್ಕಂಥ ಮೇ ತಿಂಗಳು ಶುಕ್ಲ ಪಕ್ಷದಲ್ಲಿ ಅಂದರೆ ಹುಣ್ಣಿಮೆ ಮುಂದಿರುವಾಗ ಬರುವಂತಹ ಪಂಚಮಿ ಎಂದು, ಆ ಪಂಚಮಿ ದಿವಸ ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡಿ ಭೂಮಿ ಪೂಜೆ ಮಾಡಿ. ನಿಮ್ಮ ಸ್ವರದಲ್ಲಿ ತುಂಬ ಶಕ್ತಿ ಇದೆ. ಮೇ ತಿಂಗಳಲ್ಲಿ ನೀವು ಶುರು ಮಾಡಿದ್ರೆ, ಮೇ ತಿಂಗಳು ಶುಕ್ಲ ಪಕ್ಷ, ಮೇ ತಿಂಗಳು ಹುಣ್ಣಿಮೆ ಕಾಲದಲ್ಲಿ ಬರುವಂಥ ಪಂಚಮಿ ಎಂದು ನೀವು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಭೂಮಿ ಪೂಜೆ ಮಾಡಿದ್ರೆ ಅಲ್ಲಿಂದ ಆಚೆಗೆ ನಿಮ್ಮ ಹೂವಿನ ಸರ ಆಯ್ತದಷ್ಟು ಈಸಿಯಾಗಿ ಕೆಲಸ ಆಗುತ್ತೆ. ನೀವು ಮನೆ ಕೆಲಸ ಕಂಪ್ಲೀಟ್ ಮಾಡ್ತೀರಿ. ಒಳ್ಳೆಯದಾಗಲಿ. ಈಗ ನೀವು ಬರ್ತಿರುವಂಥ ಪತ್ರಗಳನ್ನು ಓದುವಂಥ ಸಮಯ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಖುಷಿಯವ್ರು ಕಳಿಸಿರುವಂಥ ಭಾವಚಿತ್ರ. ಈ ಪತ್ರವನ್ನು ಒಬ್ಬ ತಾಯಿ ಬರೆದಿದ್ದಾರೆ, ಬೆಳಗಾವಿ ಜಿಲ್ಲೆಯಿಂದ. 2 ಹೆಣ್ಮಕ್ಳ ಬಗ್ಗೆ ಕೇಳಿದ್ದಾರೆ. ಅದರಲ್ಲಿ ರಾಜಶ್ರೀ ಅಂತ ಮೊದಲನೇ ಹೆಣ್ಮಗಳು, ಅವಳ ಫೋಟೋ ಮಾತ್ರ ಕಳಿಸಿದ್ದಾರೆ ಅವರು. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರಿಗೂ ಮತ್ತು ಶ್ರೀನಿವಾಸ್ ಶರ್ಮಾ ಅವರಿಗೂ ಕೋಟಿ ನಮಸ್ಕಾರಗಳು.
ಗುರುಜಿ, ಇತ್ತೀಚೆಗಷ್ಟೇ ಅಂದರೆ ಮಾರ್ಚ್ ತಿಂಗಳಲ್ಲಿ ನನ್ನ ಮಗಳು ಋತುಮತಿಯಾಗಿದ್ದಾಳೆ. ನಮ್ಮೂರಿನ ಸ್ವಾಮಿಗಳು ದೇವಸ್ಥಾನಕ್ಕೆ ಕಳುಹಿಸೋ ದಿನ ಈ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅಂತ ತಿಳಿಸಿದ್ರು. ಮಗಳ ಕೈಯಿಂದ ಲಿಂಗಾಭಿಷೇಕ ಮಾಡಿಸ್ಬೇಕು, ಬೆಳ್ಳಿಯ ಶಿವನ ಮೂರ್ತಿ, ಬಂಗಾರದ ತುಣುಕು, ತಾಮ್ರದ ಕಳಸಿ, ಗೋಧಿ, ಕೆಂಪು ವಸ್ತ್ರ ಸ್ವಾಮಿಗಳಿಗೆ ದಾನವಾಗಿ ಕೊಡಲು ತಿಳಿಸಿದ್ರು. ಆ ಪ್ರಕಾರ ಕೊಟ್ಟಿದ್ದೇವೆ. ಇದಾದ ನಂತರ ಕೂಡ ಏನಾದರೂ ದೋಷ ಇದೆಯಾ ಅನ್ನೋದು ಒಂದು ಅನುಮಾನ ಇದೆ. ಹಾಗಾಗಿ ನೀವೇ ಅದನ್ನು ಪರಿಹರಿಸಬೇಕು ಅಂತ, ಜೊತೆಗೆ ಅವಳ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿದೆ ಅಂತ ಕೇಳಿದ್ದಾರೆ ಗುರುಜಿ. ಮುಖ್ಯವಾಗಿ ಈ ವಿಚಾರವನ್ನು ಸಭೆ ಸಮಾರಂಭಗಳಲ್ಲಿ ಮಾತಾಡುವಂಥದ್ದು ಮತ್ತು ಈ ಪ್ರಕಾರವಾಗಿರ್ತಕ್ಕಂಥ ವಿಚಾರ ಹೀಗೆ ಹೊರಗಡೆ ಮಾತಾಡುವಂಥದ್ದು ಸಮಂಜಸ ಅಲ್ಲ. ಹೆಣ್ಣು ಮಗು ಋತುಕಾಲದಲ್ಲಿ ಬರ್ತಕ್ಕಂತಹ ದೋಷಗಳು, ಋತುಕಾಲದಲ್ಲಿ ಬರ್ತಕ್ಕಂತಹ ದೋಷಗಳ ಬಗ್ಗೆ ಒಂದಷ್ಟು ಆತಂಕಕ್ಕೊಳಗಾಗುವಂಥದ್ದಿರುತ್ತೆ, ಒಂದಷ್ಟು ವಿಚಾರಗಳನ್ನು ನಾವು ಹೊರ ತೆಗೆದಿರತಕ್ಕಂಥದ್ದು ಸರಿ ಅನಿಸುತ್ತೆ. ಆದರೆ ಈ ಮಗುವಿನ ಕಣ್ಣರೇಖೆ, ನೀವು ಕಳಿಸಿರ್ತಕ್ಕಂಥ ನಿಮ್ಮ ಮಗುವಿನ ಕಣ್ಣರೇಖೆಯಲ್ಲಿ ಈಕೆಯ ಋತುವಾದಂಥ ಕಾಲದಿಂದ ಆಚೆಗೆ ಯಾವುದೇ ತರಹ ದೋಷಗಳಿಲ್ಲ. ಇದನ್ನು ಮನಸ್ಸಲ್ಲಿ ಗಟ್ಟಿಪಡಿಸ್ಕೊಳ್ಳಿ. ಆದರೆ ಈಗ ನಾನು ತಿಳಿಸುವಂಥ ವಿಚಾರ ಸಾರ್ವತ್ರಿಕವಾಗಿ ಎಲ್ಲರಿಗೂ ಅನ್ವಯಿಸುವಂಥದ್ದು. ಈ ಮಗುವಿನ ಭವಿಷ್ಯತ್ತು, ಈ ಮಗುವಿನ ಫೋಟೋ ನನ್ನ ಮುಂದೆ ಇದೆ. ಈ ಮಗುವಿನ ಕಣ್ಣರೇಖೆಯಲ್ಲಿ ಏನೋ ಒಂದು ದೋಷ ಇದೆ. ಆ ದೋಷದಿಂದ ಏನಾದರೂ ನಾಳೆ ತೊಂದರೆ ಆಗ್ಬೋದಾ, ಅವಳ ವಿದ್ಯಾಭ್ಯಾಸ, ಅವಳ ಜೀವನ, ನಾಳೆ ಅವಳು ಮದುವೆ ಆದಮೇಲೆ ಅವಳ ಗಂಡನ ಮನೆ, ಅಥವಾ ಅವಳು ಹೇಗೆ ಬದುಕ್ತಾಳೆ, ಇದೆಲ್ಲವನ್ನೂ ಸಹಿತ ನೀವು ತಿಳ್ಕೊಳ್ಳೋದಾದರೆ ಇದು ಯಾವುದ್ರ ಬಗ್ಗೆನೂ ಆತಂಕ ಬೇಡ. ನಿಮ್ಮ ಮಗುವಿನ ಕಣ್ಣರೇಖೆ ತುಂಬ ಚೆನ್ನಾಗಿದೆ, ಧೈರ್ಯವಾಗಿರಿ, ಒಳ್ಳೆಯದಾಗತ್ತೆ, ಏನೂ ಭಯಪಡಬೇಕಾದ್ದಿಲ್ಲ. ಹಾಗೆ ಒಬ್ಬ ಹೆಣ್ಣು ಮಗಳಿಗೆ ಒಂದು ಸೈಂಟಿಫಿಕ್ ಆಗಿ ಒಂದು ಹೆಣ್ಣಿನ ದೇಹ ಪ್ರಕೃತಿ ಮತ್ತು ಈ ಪ್ರಕೃತಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಅದೆಲ್ಲವೂ ಒಂದು ಹೆಣ್ಣಿನಲ್ಲಿ ಏನು ಬದಲಾವಣೆಗಳಾಗಬೇಕಾಗಿದೆ, ಅದು ನ್ಯಾಚುರಲ್ ಆಗಿ ಆಗುವಂಥದ್ದು. ಆದರೆ ಆಗುವಂಥ ಕಾಲ ಅದೊಂದು ಮುಹೂರ್ತವಾಗಿ ಪರಿಗಣನೆ ಬರುತ್ತೆ. ಋತುಕಾಲ, ಆ ಹುಡುಗಿ ಮೊದಲನೇ ಸತಿ ಆ ಋತುವಾಗ್ತಾಳಲ್ಲ, ಅದು ಒಂದು ಪರ್ಟಿಕ್ಯುಲರ್ ಆಗಿ ಯಾವ ಸಮಯ ಎಂಬತಕ್ಕಂಥದ್ದನ್ನು ಗೋಚರಿಸುತ್ತಲ್ಲ, ಅದರ ಮೇಲೆ ಒಂದಷ್ಟು ಅವಳ ಜೀವನದಲ್ಲಿ ಆ ಜೀವನದ ಸುಖ, ಸಂತೋಷ, ನೆಮ್ಮದಿ, ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಬದುಕಿನಡೆ ಎಲ್ಲರೂ ಚಿಂತನೆ ಮಾಡಬೇಕಾದ್ದು ಕರ್ತವ್ಯ ಇರುತ್ತೆ. ಇದು ಪ್ರತಿಯೊಬ್ಬ ತಂದೆ ತಾಯಿಗೂ ಒಂದು ಆತಂಕನೂ ಇರುತ್ತೆ. ಅದು ಹೇಗಪ್ಪ ನಾಳೆ ನನ್ನ ಮಗಳ ಮುಂದಿನ ಭವಿಷ್ಯತ್ತು ಅಂತಕ್ಕಂಥದ್ದು. ಯಾಕೆಂದರೆ ಒಂದು ಹೆಣ್ಣಿಗೆ ಜನ್ಮ ಕೊಡುವಂತಹದ್ದು ತಂದೆ ತಾಯಿಗೆ, ಹೆಣ್ಣು ಮಗಳು ಬೆಳೆದು ದೊಡ್ಡವಳಾಗ್ತಾ ಆಗ್ತಾ ಅವಳು ಋತುಕಾಲ ಬಂದಾಗ ಋತುವಾದಂತಹ ಆ ದಿನ, ಆ ನಕ್ಷತ್ರ, ಅವಳ ಮೈಮೇಲಿರ್ತಕ್ಕಂಥ ಆ ಬಟ್ಟೆಗಳಿರುತ್ತಲ್ಲ, ಅದು ಸಹಿತ ಯಾವ ಬಣ್ಣದಲ್ಲಿದ್ದಾಗ ಹೀಗಾಗಿದೆ ಎಂಬತಕ್ಕಂಥದ್ದು ಸಹಿತ ಕೌಂಟಿಂಗ್ ಇದೆ, ಇಲ್ಲ ಅಂತ ಇಲ್ಲ. ಆದರೆ ಅದು ಹಿಂದೆಲ್ಲ ಇದ್ರ ಬಗ್ಗೆ ನಾವು ಪ್ರಸ್ತಾವನೆ ಮಾಡಿದಾಗ ಅದಕ್ಕೆ ಅದಷ್ಟೇ ಇತ್ತು. ಈಗ ಪ್ರತಿ ಊರುಗಳಲ್ಲೂ ಪ್ರತಿಯೊಂದು ಕಡೆನೂ ಕೀಚಕರು, ರಾಕ್ಷಸರು, ಒಂದಷ್ಟು ರಾಕ್ಷಸತ್ವವನ್ನು ಮೆರಿತಕ್ಕಂಥವರು ಎಲ್ಲಿಂದೆಲ್ಲಿ ನೋಡಲು ಸಹಿತ ಸಾಕಷ್ಟು. ಆದ್ದರಿಂದ ಇದು ಕಲಿಯುಗ. ಆದ್ದರಿಂದ ನಮ್ಮ ಮನೆ ಮಕ್ಕಳ ಬಗ್ಗೆ ಇಂತಹ ವಿಚಾರ ಬಂದಾಗ ಸಾಧ್ಯವಾದಷ್ಟು 4 ಗೋಡೆ ಮಧ್ಯದಲ್ಲೇ ಅದನ್ನು ಮುಚ್ಚಬೇಕು. ಯಾಕೆಂದರೆ ಈ ವಿಚಾರವನ್ನು ನಮ್ಮ ಮನೆಯಲ್ಲಿ ಇಂಥದ್ದೊಂದು ಆಗಿದೆ, ಹೀಗಿದೆ ಅಂಥೇಳಿ ಹಿಂದೆ ಏನಾದರೂ ಈ ತರಹ ಮಕ್ಕಳು ಋತುವಾದಂಥ ಕಾಲ ಇದ್ದರೆ ಆ ಮಕ್ಕಳಿಗೆ 16 ದಿವಸದ ಕಾಲ, ದಿನಕ್ಕೊಂದೊಂದು ಅವತಾರ, ದಿನಕ್ಕೊಂದೊಂದು ಆಕಾರ, ದಿನಕ್ಕೊಂದೊಂದು ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು ಹಾಕಿಸಿ ಪ್ರತಿದಿನ ಸಂಧ್ಯಾಕಾಲ ಮಗುವಿನ ಕೂಡಿಸಿ ಆರತಿ ಮಾಡಿ ಊರು ಜನನೆಲ್ಲ ಕರೆದು ಏನೋ ಒಂದು ಹಬ್ಬದ ಒಂದು ಸಡಗರವನ್ನು ಮಾಡ್ತಿದ್ರು. ಮಾಡಿದ್ರೆ ತಪ್ಪಲ್ಲ. ಆದರೆ ಇವತ್ತು ಮಕ್ಕಳನ್ನು ಕೂಡಿಸಿ ಆರತಿ ಮಾಡಿಸಿದ ತಕ್ಷಣ ಆ ಮಕ್ಕಳ ಮೇಲೆ ಕೆಟ್ಟ ಕಣ್ಣನ್ನು ಹಾಕುವಂಥ ರಾಕ್ಷಸರು ಉಟ್ಕೊಳ್ತಾ ಇದ್ದಾರಲ್ಲ, ಇದು ಭಯ ಶುರುವಾಗ್ಬಿಟ್ಟಿದೆ. ಈ ಭಯಕ್ಕೋಸ್ಕರ ಹಳ್ಳಿಗಳಲ್ಲಾಗಲಿ, ಡೆಲ್ಲಿಯಲ್ಲಾಗಲಿ, ಎಲ್ಲೇ ಆಗಲಿ ಹೆಣ್ಣು ಮಕ್ಕಳ ಇಂಥ ವಿಚಾರ ಬಂದಾಗ ಬಹಳ ಎಚ್ಚರಿಕೆ ವಹಿಸಬೇಕು. ಒಳ್ಳೆಯದಾಗಲಿ.